ನಮಸ್ಕಾರ ಎಲ್ಲರಿಗೂ. ನಾವು ಸಂವಿಧಾನದ ಮುಂದುವರಿದ ಭಾಗವನ್ನು ಅಭ್ಯಾಸ ಮಾಡೋಣ. ಸಂವಿಧಾನದ ಮುಂದುವರಿದ ಭಾಗ ಏನು ನೋಡಿವಿ? ಸಂವಿಧಾನದಲ್ಲಿ ಆರ್ಟಿಕಲ್ 57, 58 ಬಗ್ಗೆ ಎಲ್ಲನೂ ಡಿಸ್ಕಷನ್ ಮಾಡಿವಿ. ಯಾರು ರಾಷ್ಟ್ರಪತಿಯ ಹುದ್ದೆಗೆ ಮರು ಆಯ್ಕೆಯಾಗಬೇಕು ಮತ್ತು ಯಾರು ರಾಷ್ಟ್ರಪತಿ ಹುದ್ದೆಗೆ ಆಯ್ಕೆಯಾಗಲು ಬಯಸುತ್ತಾರೋ ಅವರಿಗೆ ಇರಬೇಕಾದ ಅರ್ಹತೆಗಳೇನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಚರ್ಚೆಯನ್ನು ಮಾಡಿವಿ. ಇವತ್ತು ಆರ್ಟಿಕಲ್ 59 ಬಗ್ಗೆ ಚರ್ಚೆ ಮಾಡೋಣ. ಏನಿದು ಆರ್ಟಿಕಲ್ 59? ಒಂದು ಸಣ್ಣ ಕ್ವಶನ್ ಮೂಲಕ ತಿಳಿಸೋ ಪ್ರಯತ್ನ ಮಾಡೋಣ. ಏನು ಒಂದು ಕ್ವಶನ್ ಅಂತಂದ್ರೆ, ಪ್ರಧಾನಮಂತ್ರಿ ಮತ್ತು ರಾಷ್ಟ್ರಪತಿ ಇಬ್ರು ಒಬ್ಬನೇ ಆಗಿ ಕಾರ್ಯನಿರ್ವಹಿಸಬಹುದೇನಾ ಅಂತ. ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ, ಈಗ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಇದ್ದಾರೆ, ಇವರೇ ರಾಷ್ಟ್ರಪತಿಯಾಗಿಯೂ ಕಾರ್ಯನಿರ್ವಹಿಸಬಹುದೇನಾ ಅಂತ. ನಿರ್ವಹಿಸಿದ್ರೆ ಏನಕತಿ ಅಂತಂದ್ರೆ, ರಾಷ್ಟ್ರಪತಿಯಾಗಿ ಯಾವುದೇ ಒಂದು ಮಸೂದೆಯನ್ನ ಮಂಡನೆ ಮಾಡ್ತಾರ ತಂದ್ಕೊಳ್ಳೋಣ. ಪ್ರಧಾನಮಂತ್ರಿಯಾಗಿ ಒಂದು ಮಸೂದೆಯನ್ನ ಮಂಡನೆ ಮಾಡ್ತಾರೆ. ಆ ಮಸೂದೆಯನ್ನ ಎರಡೂ ಸಭೆಗಳಿಂದ ಪಾಸ್ ಮಾಡ್ತಾರೆ, ರಾಜ್ಯಸಭೆ ಮತ್ತು ಲೋಕಸಭೆಗಳಿಂದ ಪಾಸ್ ಮಾಡ್ತಾರೆ. ಈ ಪ್ರಧಾನಮಂತ್ರಿ ಮಸೂದೆಯನ್ನ ಮಂಡನೆ ಮಾಡ್ತಾನೆ, ಅದನ್ನ ಲೋಕಸಭೆ ಮತ್ತು ರಾಜ್ಯಸಭೆಯಿಂದ ಪಾಸು ಮಾಡ್ತಾರೆ. ಅದಕ್ಕೆ ಅಂತಿಮವಾಗಿ ರಾಷ್ಟ್ರಪತಿಯಿಂದ ಅಂಕಿತವಾಗದ ಹೊರತು, ಸೈನ್ ಆಗದ ಹೊರತು ಅದು ಏನು ಕಾಯ್ದೆಯಾಗಿ ಜಾರಿ ಆಗೋದಿಲ್ಲ. ಅದಕ್ಕೆ ಇದೇ ಪ್ರಧಾನಮಂತ್ರಿ ಮಸೂದೆಯನ್ನ ಪಾಸ್ ಮಾಡಿರ್ತಾರೆ ರಾಜ್ಯಸಭೆ ಲೋಕಸಭೆಯಿಂದ, ಜೊತೆಗೆ ರಾಷ್ಟ್ರಪತಿಯಾಗಿನೂ ಕಾರ್ಯನಿರ್ವಹಿಸ್ತಿದ್ದ ಅಂತಂದ್ರೆ ಅವನೇ ಆ ಮಸೂದೆಗೆ ಅಂಕಿತವನ್ನು ಹಾಕಬೇಕು. ಈಗ ತಾ ಹೆತ್ತ ಮಗ ತನಗೆ ಮುದ್ದು ಅಂದ್ರೆ ತಾನು ಮಾಡಿರ್ತಕ್ಕಂಥ ಮಸೂದೆ ಸರಿನೋ ತಪ್ಪೋ ರಾಷ್ಟ್ರಪತಿ ರಿಜೆಕ್ಟೇ ಮಾಡಕ್ ಬರಂಗಿಲ್ಲ, ರಾಷ್ಟ್ರಪತಿಯಾಗಿ ಅದನ್ನ ರಿಜೆಕ್ಟೇ ಮಾಡಕ್ ಬರಂಗಿಲ್ಲ. ಹೌದಾ? ಅವನೇ ಸೈನ್ ಮಾಡಿ ಕಳಿಸ್ಬಿಡ್ತಾನೆ, ತಗೋರಿ ಅಂತೇಳಿ. ಇದು ಅಂದಾದ್ವಂದ್ವ ಈ ರೀತಿ ಯದ್ವತ್ತದ್ವ ಪ್ರಕ್ರಿಯೆಗಳು ನಡಿಬಾರ್ದು ಅಂತೇಳಿ ಸಂವಿಧಾನದೊಳಗೆ ಏನ್ ಬರೆದ್ರು ಅಂತಂದ್ರೆ, ಯಾವುದೇ ವ್ಯಕ್ತಿ ಒಂದು ಸಮಯದಲ್ಲಿ ಒಂದೇ ಪದವಿಯ ಕಾರ್ಯವನ್ನ ನಿರ್ವಹಿಸಬೇಕು ಅಂತ ಬರೆದ್ರು. ಯಾವುದೇ ವ್ಯಕ್ತಿ ಒಂದು ಸಮಯದಲ್ಲಿ ಒಂದೇ ಪದವಿಯ ಕಾರ್ಯವನ್ನ ನಿರ್ವಹಿಸಬೇಕು. ರಾಷ್ಟ್ರಪತಿ ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸಕ್ ಬರಂಗಿಲ್ಲ ಎಟ್ ಎ ಟೈಮ್, ಪ್ರಧಾನಮಂತ್ರಿ ರಾಷ್ಟ್ರಪತಿಯಾಗಿಯೂ ಕಾರ್ಯನಿರ್ವಹಿಸಕ್ ಬರಂಗಿಲ್ಲ ಎಟ್ ಎ ಟೈಮ್. ಏನ್ ಮಾಡ್ಬೇಕು? ಯಾವುದಾದ್ರೂ ಒಂದು ಪದವಿಯನ್ನ ಮಾತ್ರ ತನ್ನ ಹತ್ರ ಇಟ್ಕೊಂಡು ಆ ಪದವಿಗೆ ಸಂಬಂಧಿಸಿದಂತೆ ಕಾರ್ಯಗಳನ್ನು ನಿರ್ವಹಿಸಬೇಕಾಗ್ತೈತಿ. ಇದು ಸಂವಿಧಾನದ ಆರ್ಟಿಕಲ್ 59ರಲ್ಲಿ ರಾಷ್ಟ್ರಪತಿಗೆ ಸಂಬಂಧಿಸಿದಂತೆ ಬರೆದಾರೆ. ರಾಷ್ಟ್ರಪತಿಯವರೇ, ನೀವು ರಾಷ್ಟ್ರಪತಿ ಆದ ನಂತರ ನಿಮ್ಮ ಹತ್ರ ಇನ್ನೊಂದು ಹುದ್ದೆ ಇತ್ತು ಅಂತಂದ್ರೆ ಅದಕ್ಕೆ ನೀವು ರಾಜೀನಾಮೆ ಕೊಡಬೇಕು. ಇಲ್ರಿ, ನಾನು ಅದಕ್ಕೂ ಆಯ್ಕೆ ಆಗೇನಿ, ಇದಕ್ಕೂ ಆಯ್ಕೆ ಆಗೇನಿ, ಎರಡು ನಾನೇ ಕೆಲಸ ಮಾಡ್ತೀನಿ. ಹೆಡ್ ಮಾಸ್ಟರ್ಗಳು ಮಾಡ್ತಾರಲ್ಲ, ಒಂದು ಊರಿನ ಹೆಡ್ ಮಾಸ್ಟರ್ ಇನ್ನೊಂದು ಊರಿನ ಹೆಡ್ ಮಾಸ್ಟರ್ ಅಂತೇಳಿ ಇನ್ಚಾರ್ಜ್ ತಗೊಂಡಿರ್ತಾರೆ, ಹಂಗ ನಾನು ಮಾಡ್ತೀನಿ ಅಂತ ಅನ್ನಕ್ ಬರಂಗಿಲ್ಲ. ಯಾರಿಗೆ? ರಾಷ್ಟ್ರಪತಿಗೆ. ಹೌದಾ? ರಾಷ್ಟ್ರಪತಿ ಏನ್ ಮಾಡ್ಬೇಕು ಅಂತಂದ್ರೆ, ಒಂದು ಹುದ್ದೆಯನ್ನ ರಾಷ್ಟ್ರಪತಿಯಾಗಿ ರಾಷ್ಟ್ರಪತಿ ಪದವಿಯನ್ನು ಸ್ವೀಕರಿಸಿದ ನಂತರ ಇನ್ನೊಂದು ಹುದ್ದೆಯಲ್ಲಿದ್ದರೆ ಅದಕ್ಕೆ ರಾಜೀನಾಮೆ ಕೊಡಬೇಕು. ಇದು ಆರ್ಟಿಕಲ್ 59 ಹೇಳ್ತೈತಿ. ಅದ ಏನ್ ಹೇಳ್ತೈತಿ ಅಂತೇಳಿ ಡಿಟೇಲ್ ಆಗಿ ನೋಡೋಣ. ಆರ್ಟಿಕಲ್ 59 ಏನ್ ಹೇಳ್ತೈತಿ ಅಂದ್ರೆ, ಕಂಡೀಷನ್ಸ್ ಆಫ್ ದಿ ಪ್ರೆಸಿಡೆಂಟ್ ಆಫೀಸ್ ಅಂತ ಹೇಳ್ತೈತಿ. ಅಂದ್ರೆ ರಾಷ್ಟ್ರಪತಿ ಕಚೇರಿಗೆ ಇರತಕ್ಕಂತ ಕಂಡೀಷನ್ಗಳು, ಷರತ್ತುಗಳೇನು, ಅವನ್ನ ಫುಲ್ಫಿಲ್ ಮಾಡಿದ್ರೆ ಮಾತ್ರ ನೀನು ರಾಷ್ಟ್ರಪತಿಯಾಗಿ ಮುಂದುವರಿಯಬಹುದು, ಇಲ್ಲಾದ್ರೆ ಇಲ್ಲ. ದೇರ್ ಇಸ್ ಅನ್ ಕಂಡೀಷನ್, ಸಮ್ ಕಂಡೀಷನ್ಸ್ ಫಾರ್ ದಿ ಪೋಸ್ಟ್ ಆಫ್ ದಿ ಪ್ರೆಸಿಡೆಂಟ್ ಆಫೀಸ್. ನೆನಪಲ್ಲಿರಬೇಕು, ಸಮ್ ಕಂಡೀಷನ್ಸ್ ಯು ಕ್ಯಾನ್ ಫುಲ್ಫಿಲ್ ದಟ್ ಅಂತ. ನೀವು ಅದನ್ನ ಪೂರೈಸಲೇಬೇಕು. ಯಾರು ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಬೇಕು ಅಂತಾರಲ್ಲ ಅವರು. ಅದೇ ಏನದು? ದ ಪ್ರೆಸಿಡೆಂಟ್ ಶಾಲ್ ನಾಟ್ ಬಿ ಅ ಮೆಂಬರ್ ಆಫ್ ಐದರ್ ಹೌಸ್ ಆಫ್ ದಿ ಪಾರ್ಲಿಮೆಂಟ್. ಇಲ್ಲಿ ಒಂದು ಕಲಂ ಮುಗಿತು. ಪಾರ್ಲಿಮೆಂಟ್ ಅಂದ್ರೆ ಸಂಸತ್ತು, ಐದರ್ ಹೌಸ್ ಆಫ್ ದಿ ಪಾರ್ಲಿಮೆಂಟ್ ಅಂತ ಕರೀತಾರೆ. ಅಂದ್ರೆ ಸಂಸತ್ತಿಗೆ ಎರಡು ಸದನಗಳದಾವು, ಒಂದು ಲೋಕಸಭೆ, ಇನ್ನೊಂದು ರಾಜ್ಯಸಭೆ. ರಾಷ್ಟ್ರಪತಿ ಇವು ಎರಡರದು ಮೆಂಬರ್ ಆಗಿರಕ್ ಬರೋದಿಲ್ಲ. ಪ್ರೆಸಿಡೆಂಟ್ ಕೆನಾಟ್ ಬಿ ಅ ಮೆಂಬರ್ ಆಫ್ ದಿ ಪಾರ್ಲಿಮೆಂಟ್. ಏನು? ರಾಜ್ಯಸಭೆದರ ಆಗಿರ್ಲಿ, ಲೋಕಸಭೆದರ ಆಗಿರ್ಲಿ, ರಾಷ್ಟ್ರಪತಿಯನ್ನ ಇನ್ಕ್ಲೂಡ್ ಮಾಡ್ಕೊಂಡೆ ಸಂಸತ್ತು ಅಂತೇಳಿ ಅನ್ಕೊಂತೈತಿ, ಅನಿಸ್ತೈತಿ. ಅದು ಎಕ್ಸಾಂಪಲ್ ಕೇಳ್ತಾರೆ, ಕ್ವಶನ್ ಈ ಭಾಳ ಸಲ ಕೇಳಿದ್ದಾರೆ PC ಎಕ್ಸಾಮ್. ಏನು ಅಂದ್ರೆ, ಸಂಸತ್ತು ಇದನ್ನು ಒಳಗೊಂಡಿರುತ್ತದೆ, ರಾಷ್ಟ್ರಪತಿ, ರಾಜ್ಯಸಭೆ, ಲೋಕಸಭೆ ಇವು ಮೂರನ್ನು ಒಳಗೊಂಡಿತ್ತು ಅಂತಂದ್ರೆ ಮಾತ್ರ ಸಂಸತ್ತು ಅನ್ಕೋತೈತಿ ಅದು. ಯಾಕಂತಂದ್ರೆ ಯಾವುದೇ ಒಂದು ಸದನ ಮಸೂದೆಯನ್ನ ಮಂಡನೆ ಮಾಡಿತ್ತು ಅಂತಂದ್ರೆ ಅದು ಎರಡೂ ಸದನಗಳಿಂದ ಪಾಸ್ ಆಗಬೇಕು, ರಾಜ್ಯಸಭೆ ಲೋಕಸಭೆಯಿಂದ ಪಾಸ್ ಆಗಬೇಕು, ಜೊತೆಗೆ ರಾಷ್ಟ್ರಪತಿ ಅಂಕಿತ ಬೇಕೇ ಬೇಕು. ಅಂಕಿತ ಅಂದ್ರೆ ಸಹಿ, ಮತ್ತೇನಲ್ಲ, ರಾಷ್ಟ್ರಪತಿ ಅಂಕಿತ ಬೇಕೇ ಬೇಕು. ಸಿಗ್ನೇಚರ್ ಆಫ್ ದಿ ಪ್ರೆಸಿಡೆಂಟ್ ಶುಡ್ ಕಂಪಲ್ಸರಿ ಬೇಕು. ಇರಲಿಲ್ಲ ಅಂತಂದ್ರೆ ನೀವು ಮಂಡನೆ ಮಾಡಿರ್ತಕ್ಕಂಥ ಮಸೂದೆಯಾಗಿ ಉಳಿದೈತಿ, ಕಾಯ್ದೆ ಆಗೋದಿಲ್ಲ ಅದು. ಹೌದಾ? ಸಂಸತ್ತು ಅಂತಂದ್ರೆ ರಾಷ್ಟ್ರಪತಿ, ರಾಜ್ಯಸಭೆ, ಲೋಕಸಭೆ ಇವು ಮೂರನ್ನು ಒಳಗೊಂಡಿತ್ತು ಅಂತಂದ್ರೆ ಅದನ್ನ ಸಂಸತ್ತು ಅಂತ ಕರಿತೀವಿ. ಹೌದಾ? ಈ ರಾಜ್ಯಸಭೆ ಲೋಕಸಭೆಯ ಸದಸ್ಯನಾಗಿರುವ ವ್ಯಕ್ತಿ ರಾಷ್ಟ್ರಪತಿ ಆಗಕ್ಕೆ ಬರಂಗಿಲ್ಲ. ಬಿಕಾಸ್ ಆಫ್ ವಾಟ್? ಇಟ್ ಈಸ್ ಅನ್ ವೆರಿ ಸುಪೀರಿಯರ್ ಪೋಸ್ಟ್ ಇನ್ ಅವರ್ ನೇಷನ್. ನಮ್ಮ ರಾಷ್ಟ್ರದೊಳಗೆ ಅದು ಅತ್ಯಂತ ಮಹತ್ವದ ಹುದ್ದೆ ರಾಷ್ಟ್ರಪತಿ. ಅವನು ರಾಜ್ಯಸಭೆ ಮತ್ತು ಲೋಕಸಭೆ ಸದಸ್ಯನಾಗಕ್ಕೆ ಬರಂಗಿಲ್ಲ. ಯಾಕಂತಂದ್ರೆ ರಾಜ್ಯಸಭೆಯಲ್ಲಿ ಆತನೇ ಮಸೂದೆಯನ್ನ ಮಂಡನೆ ಮಾಡಿ ಮತ್ತೆ ರಾಷ್ಟ್ರಪತಿಯಾಗಿ ಆತನೇ ಅಂಕಿತವನ್ನ ಕೊಡೋದು ಅಂತಂದ್ರೆ ಬೈಲುಪಿಗೆ ಆಟ ಆಕೈತಿ. ಏಕಪಾತ್ರಾಭಿನಯ ಅಂತ ಕರಿತೀವಿ ಇದನ್ನ ಕನ್ನಡದೊಳಗೆ.
ಒಂದೇ ಕೆಲಸ ಎಲ್ಲರೂ ಮಾಡೋದು, ಸರಿ, ಎಲ್ಲ ಕೆಲಸನೂ ಒಬ್ಬನೇ ಮಾಡೋದನ್ನ ಏಕಪಾತ್ರ ಅಭಿನಯ ಅಂತ ಕರೀತಾರೆ. ಹಂಗೆ ಇದು ನಮ್ಮಲ್ಲಿಲ್ಲ. ಆರ್ಟಿಕಲ್ 59 ಕ್ಲಿಯರ್ಸ್ ದಟ್ ಪ್ರೆಸಿಡೆಂಟ್ ಕೆನಾಟ್ ಬಿ ಅ ಮೆಂಬರ್ ಆಫ್ ದಿ ಪಾರ್ಲಿಮೆಂಟ್, ವೆದರ್ ಇಟ್ ಮೇ ಬಿ ರಾಜ್ಯಸಭಾ ಆರ್ ಲೋಕಸಭಾ. ಇದರ ಸದಸ್ಯನಾಗಿರುವಂತಿಲ್ಲ. ಇದು ಕಂಡೀಷನ್ ನಂಬರ್ 1 ಅರ್ಧ ಪಾರ್ಟ್ ಇದು, ಇನ್ನು ಮುಂದೈತಿ. ನೆಕ್ಸ್ಟ್, ಹೌಸ್ ಆಫ್ ದಿ ಲೆಜಿಸ್ಲೇಚರ್ ಆಫ್ ಎನಿ ಸ್ಟೇಟ್ and if a member of either house of the parliament of house of the legislature of any state be elected, president shall be deemed to have vacated his seat in that house on the date on which he enters upon his office as a president. ಒಂದು ಪಾರ್ಲಿಮೆಂಟ್ನ ಮೆಂಬರ್ ಆಗಕ್ಕೆ ಬರಂಗಿಲ್ಲ. ಎರಡನೇದು ರಾಜ್ಯಗಳಲ್ಲಿರ್ತಕ್ಕಂಥ ವಿಧಾನಸಭೆಗಳ ಮೆಂಬರ್ ಆಗಕ್ಕೆ ಬರಂಗಿಲ್ಲ. ಅರ್ಥ ಆಯ್ತಾ? ವಿಧಾನಸಭೆ ಮೆಂಬರ್ ಆಗಕ್ಕೆ ಬರಂಗಿಲ್ಲ. ಈ ರಾಷ್ಟ್ರಪತಿ ಯಾಕೆ ಮೆಂಬರ್ ಆಗಿ ಬರೋದಿಲ್ಲ ಅಂತ ಇನ್ನೂ ಒಂದು ಕಾರಣ ಐತಿ. ಈಗ ರಾಷ್ಟ್ರಪತಿ ಎಲೆಕ್ಷನ್ಗೆ ನಿಂತಿರ್ತಾರೆ. ರಾಷ್ಟ್ರಪತಿ ಓಟ್ ಹಾಕೋರು ಯಾರು? MLA ಮತ್ತು MP ಗಳು. ಈಗ ವ್ಯಕ್ತಿ ರಾಷ್ಟ್ರಪತಿ ಎಲೆಕ್ಷನ್ಗೆ ನಿಂತಾಗ MLA MP ಇದ್ದ ಅಂತಂದ್ರೆ ತನ್ನ ಓಟನ್ನು ತನಗೆ ಹಾಕೋಬೇಕು. ಇದು ಒಂದು ಕನ್ಫ್ಲಿಕ್ಟ್ ಬರ್ತೈತಿ. ತನ್ನ ಓಟ್ ತನಗೆ ಹಾಕೋಬೇಕು, ತನ್ನ ಓಟ ಬಿಟ್ಟು ತನ್ನ ಓಟನ ಬೇರೆದವ್ಗೆ ಹಾಕಿರ ಅಂತಂದ್ರೆ ತನ್ನ ಮೇಲೆ ತನಗೆ ವಿಶ್ವಾಸ ಇಲ್ಲ ಅನ್ನಂಗೆ ಆಕೈತಿ. ಹೌದಾ? ಇದು ಒಂದು ಕ್ವಶನ್ ರೈಸ್ ಆಗ್ತೈತಿ. ಅದು ಹೆಂಗೆ ಸಾಲ್ವ್ ಮಾಡ್ತಾರೋ ಗೊತ್ತಿಲ್ಲ. ಈಗ ಆಸ್ ಎ MP ಆಗಿ ಒಬ್ಬ ವ್ಯಕ್ತಿ ರಾಷ್ಟ್ರಪತಿ ಎಲೆಕ್ಷನ್ಗೆ ನಿಂತ ಅಂತಂದ್ರೆ ಅವನು ಓಟ್ ಹಾಕ್ಬೇಕಾಗಿರ್ತೈತಿ. ರಾಷ್ಟ್ರಪತಿ ಹುದ್ದೆಗೆ ಓಟ್ ಹಾಕ್ಬೇಕು. ಅವಾಗ ಯಾರಿಗೆ ಹಾಕ್ತಾನೆ ಓಟ್ ಅಂತ? ಅವಾಗ ಅವ್ನು ಓಟ್ ಹಾಕೋ ಪವರ್ ಐತೋ ಇಲ್ಲೋ? ದಿಸ್ ಇಸ್ ಒನ್ ಕ್ವಶನ್. ಯು ಶುಡ್ ಟೇಕ್ ಆನ್ಸರ್ ಫ್ರಮ್ ಗೂಗಲ್. ಒಂದ್ಸಲ ಗೂಗಲ್ ಸರ್ಚ್ ಮಾಡ್ರಿ, ಸಿಗ್ಬೋದೇನೋ ಆನ್ಸರ್. ನೋಡ್ರಿ, ಇರ್ಲಿಲ್ಲ ಅಂದ್ರೆ ನಾವು ಅದೇ ಇದೀವಿ, ನೆಕ್ಸ್ಟ್ ವಿಡಿಯೋದಾಗ ಅದನ್ನ ಕ್ಲಾರಿಫೈ ಮಾಡ್ತೀವಿ. ಏನದು? ಒಂದು ಸಂಸತ್ತಿನ ಸದಸ್ಯನಾಗಕ್ಕೆ ಬರಂಗಿಲ್ಲ, ಇನ್ನೊಂದು ರಾಜ್ಯ ವಿಧಾನಸಭೆಗಳ ಸದಸ್ಯನಾಗಕ್ಕೆ ಬರಂಗಿಲ್ಲ. ಒಂದು ವೇಳೆ ಸದಸ್ಯನಾಗಿರ್ತಕ್ಕಂಥ ವ್ಯಕ್ತಿ MP ಅಥವಾ MLA ಇವರಿಬ್ರು, MP ಸಂಸತ್ತಿನ ಸದಸ್ಯನಿರ್ತಾನೆ, MLA ರಾಜ್ಯ ವಿಧಾನಸಭೆಯ ಸದಸ್ಯರಿರ್ತಾರೆ. ಇವರಿಬ್ರೊಳಗೆ MP ಅಥವಾ MLA ಒಬ್ಬರು ಯಾರಾದ್ರೂ ರಾಷ್ಟ್ರಪತಿ ಹುದ್ದೆಗೆ ಆಯ್ಕೆ ಆದ್ರು ಅಂತಂದ್ರೆ ಇಲ್ಲಿ ಥಿಯರಿ ಆಫ್ ಅಜಂಪ್ಷನ್ ಅಂತ ಒಂದು ಬರ್ತೈತಿ. ಊಹೆಯ ಸಿದ್ಧಾಂತ ಅಂತ ಬರ್ತೈತಿ. ಏನು ಥಿಯರಿ ಆಫ್ ಅಜಂಪ್ಷನ್ ಅಂತ ಕರಿತೀವಿ. ಏನು ಅಜಂಪ್ಷನ್ ಮಾಡ್ತಾರೋ ಅಂತಂದ್ರೆ ಅವ್ ಯಾವಾಗ ರಾಷ್ಟ್ರಪತಿಯ ಕಚೇರಿಯ ಕಾರ್ಯವನ್ನ ಪದವಿಯನ್ನ ವಹಿಸಿಕೊಳ್ತಾರೋ ಅಥವಾ ಪದಗ್ರಹಣ ಮಾಡ್ತಾರೋ ಅವಾಗಿ ನಡೆದ ಅವ ಯಾವ ಸಭೆಯ ಮೆಂಬರ್ ಇರ್ತಾರಲ್ಲ ಆ ಸಭೆಯ ಸೀಟಿಗೆ ರಾಜೀನಾಮೆ ಕೊಟ್ಟಾನು ಅಂತ ಹೇಳಿ ಅಜಂಪ್ಷನ್ ಅದು ತಿಳ್ಕೊಂಡ್ಬಿಡ್ತಾರೆ. ಒಬ್ಬ MP ಇದ್ದ ವ್ಯಕ್ತಿ MP ಲೋಕಸಭೆಯಿಂದ ಆಯ್ಕೆ ಆಗಿರ್ತಾನೆ ಅಂತ ಅನ್ಕೊಳ್ರಿ. MP ಲೋಕಸಭೆಗೆ ಆಯ್ಕೆ ಆಗಿರ್ತಾನೆ. ಆ ವ್ಯಕ್ತಿ ರಾಷ್ಟ್ರಪತಿ ಎಲೆಕ್ಷನ್ಗೆ ನಿಂತು ಗೆದ್ದ. ಅದನಂತರ ಅವ ರಾಷ್ಟ್ರಪತಿ MP ಸ್ಥಾನಕ್ಕೆ ರಾಜೀನಾಮೆ ಕೊಡದೆ ರಾಷ್ಟ್ರಪತಿಯ ಪದವಿಯನ್ನ ಪದಗ್ರಹಣ ಮಾಡಿದ ಅಂತಂದ್ರೆ ಅಥವಾ ಕಚೇರಿಗೆ ಎಂಟ್ರಿ ಆದಂದ್ರೆ ಕಾರ್ಯನಿರ್ವಹಿಸಕ್ಕೆ ಸ್ಟಾರ್ಟ್ ಮಾಡಿದ ಅಂತಂದ್ರೆ ಈ MP ಸೀಟು ವೇಕೇಟ್ ಆಯ್ತು ಅಂತ, ಖಾಲಿ ಆಯ್ತು ಅಂತ ನಂಗೆ. ಅಂದ್ರೆ MP ಸೀಟಿಗೆ ರಾಷ್ಟ್ರಪತಿಯಾಗಿ ಆಯ್ಕೆ ಆದ ವ್ಯಕ್ತಿ ರಾಜೀನಾಮೆ ಕೊಟ್ಟಾನು ಅಂತ ಕನ್ಸಿಡರೇಷನ್, ಅದು ಅಜಂಪ್ಷನ್. ಥಿಯರಿ ಆಫ್ ಅಜಂಪ್ಷನ್ ಈಸ್ ಕಮ್ಸ್ ಟು ಆಕ್ಟ್ ಇನ್ ದ್ಯಾಟ್ ಸಿಚುವೇಶನ್ ಅಂತ ಒಂದು ಕ್ಲಿಯರ್ ಆಕೈತಿ. ಏನು ಅಂತಂದ್ರೆ ಸಂಸತ್ತಿನ ಎರಡೂ ಸದನದ ಸದಸ್ಯರಾಗಿರ್ತಕ್ಕಂಥ ಯಾವುದೇ ವ್ಯಕ್ತಿ ರಾಷ್ಟ್ರಪತಿಯಾಗಿ ಆಯ್ಕೆ ಆದ ನಂತರ ಆ ಪದವಿಗೆ ರಾಜೀನಾಮೆ ಕೊಟ್ಟಾನು ಅಂತೇಳಿ ಕ್ಲಾರಿಫೈ ಆಕೈತಿ. ಇದು ವಿಧಾನಸಭೆಗೂ ಅನ್ವಯ ಆಕೈತಿ. MLA ಇದ್ದ ವ್ಯಕ್ತಿ ರಾಷ್ಟ್ರಪತಿಯಾಗಿ ಆಯ್ಕೆ ಆದ ಅಂತಂದ್ರೆ ಅವಾಗಲೂ ಕೂಡ ಇದೇ ಥಿಯರಿ ಆಫ್ ಅಜಂಪ್ಷನ್ ಈಸ್ ಕಮ್ಸ್ ಟು ಆಕ್ಟ್. ಇದೇ ಥಿಯರಿ ಏನಾಕೈತಿ, ಕಾರ್ಯನಿರ್ವಹಿಸ್ತೈತಿ. ಅಜಂಪ್ಷನ್ ಮಾಡ್ತಾರೆ. ಯಾವಾಗ ರಾಷ್ಟ್ರಪತಿ ಕಚೇರಿಗೆ ಹೋಗಿ ಅವ್ನು ಸೈನ್ ಮಾಡಿದ ಅಂತಂದ್ರೆ, ಓತು ತಗೊಂಡ ಪ್ರಮಾಣ ವಚನ ಸ್ವೀಕರಿಸಿದ ಅಂತಂದ್ರೆ ಅವಾಗ ನಡೆದ ಆ MLA ಸೀಟಿಗೆ ಅವ ರಾಜೀನಾಮೆ ಕೊಟ್ಟಾನ ಅಂತೇಳೇನೆ ಅರ್ಥ. ಅವ್ ಬಂದು ರಾಜೀನಾಮೆ ಪತ್ರ ಬರೋದು, ಸೈನ್ ಮಾಡಿ ಕೊಡ್ಬೇಕಂತ ಏನಿಲ್ಲ. ದಿಸ್ ಇಸ್ ಅನ್ ಅಜಂಪ್ಷನ್, ಥಿಯರಿ ಆಫ್ ಅಜಂಪ್ಷನ್ ಅಂತ ಕರಿತೀವಿ. ಇದಿಷ್ಟು ಕ್ಲಿಯರ್. ಆರ್ಟಿಕಲ್ 59 ಸಬ್ ಕ್ಲಾಸ್ 1ರಿಂದ 4 ವಿಷಯಗಳು ಕ್ಲಿಯರ್ ಆಗ್ತವೆ. ಒಂದನೇದ್ದು ಸಂಸತ್ತು ಅಂದ್ರೆ ಏನು? ಸಂಸತ್ತು ಅಂದ್ರೆ ರಾಷ್ಟ್ರಪತಿ, ಲೋಕಸಭೆ ಮತ್ತು ರಾಜ್ಯಸಭೆಯನ್ನ ಒಳಗೊಂಡಿರ್ತಕ್ಕಂಥ ಸದನವನ್ನ ನಾವು ಸಂಸತ್ತು ಅಂತ ಕರಿತೀವಿ. ಒಂದನೇದ್ದು ಸಂಸತ್ತು ಅಂದ್ರೆ ಏನಂತ ಕ್ಲಿಯರ್ ಆಕೈತಿ, ಯಾವುದು? ಆರ್ಟಿಕಲ್ 59 ಸಬ್ ಕ್ಲಾಸ್ 1ರಿಂದ. ಇನ್ನು ಎರಡನೇದ್ದು, ರಾಷ್ಟ್ರಪತಿಯಾಗಿ ಆಯ್ಕೆ ಆಗಬೇಕಾದ್ರೆ ಆ ವ್ಯಕ್ತಿ, ಆಯ್ಕೆಯಾದ ವ್ಯಕ್ತಿ ಎರಡೂ ಸದನದ ಸದಸ್ಯನಾಗಿರಬಾರದು. ಇಲ್ಲ ಸದಸ್ಯನಾಗಿದ್ದ ಅಂತಂದ್ರೆ ಅವನ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಇನ್ನ ರಾಜ್ಯ ವಿಧಾನಸಭೆಯ ಸದಸ್ಯನೂ ಕೂಡ ಹಂಗೆ. ಇವಿಷ್ಟು ವಿಷಯಗಳು ಆರ್ಟಿಕಲ್ 59 ಸಬ್ ಕ್ಲಾಸ್ 1ರಿಂದ ಕ್ಲಿಯರ್ ಆಗ್ತವೆ, ಸ್ಪಷ್ಟ ಆಗ್ತವೆ ನಮಗೆ. ಇನ್ನ ಎರಡನೇದು ಆರ್ಟಿಕಲ್ 59 ಸಬ್ ಕ್ಲಾಸ್ 2 ಏನ್ ಹೇಳ್ತೈತಿ ನೋಡೋಣ. ದ ಪ್ರೆಸಿಡೆಂಟ್ ಶಾಲ್ ನಾಟ್ ಹೋಲ್ಡ್ ಎನಿ ಅದರ್ ಆಫೀಸ್ ಆಫ್ ಪ್ರಾಫಿಟ್ ಅಂತ ಬರೀತಾರೆ ಇಲ್ಲಿ. ಲಾಭದಾಯಕ ಯಾವುದೇ ಹುದ್ದೆ ಒಳಗೆ ಇರುವಂಗಿಲ್ಲ ಯಾರು? ರಾಷ್ಟ್ರಪತಿ. ಫಾರ್ ಎಕ್ಸಾಂಪಲ್, ಯಾವ ಒಬ್ಬ ವ್ಯಕ್ತಿ ಗೌರ್ಮೆಂಟ್ ಆಫೀಸ್ನಲ್ಲಿ ಪ್ಯೂನ್ ಅದಾನ, ಬೈಲಕ್ ಅವ ಏನಾದ್ರೂ ಪ್ರೆಸಿಡೆಂಟ್ ಆಗಿ ಆಯ್ಕೆ ಆದ ಅಂತಂದ್ರೆ ಅವನ ನಾ ಪ್ಯೂನ್ ಕೆಲಸನೂ ಮಾಡ್ತೀನಿ, ಪ್ರೆಸಿಡೆಂಟ್ ಕೆಲಸನೂ ಮಾಡ್ತೀನಿ ಅಂತ ಅನ್ನಕ್ ಬರಂಗಿಲ್ಲ. ಮುಂಜಾನೆ ಅದು ಕಸ ಹೊಡೆದು ಮಧ್ಯಾಹ್ನ ನಂತರ ಸಹಿ ಮಾಡೋದು ಇಲ್ಲ. ಏನ್ ಮಾಡ್ಬೇಕು? ಫಸ್ಟಿಗೆ ನಾನು ಎಲೆಕ್ಷನ್ಗೆ ನಿಲ್ಬೇಕು ಅಂತಂದ್ರೆ ಪ್ಯೂನ್ ಪೋಸ್ಟಿಗೆ ರಾಜೀನಾಮೆ ಕೊಡಬೇಕು. ಇದು ಆಫೀಸ್ ಆಫ್ ಪ್ರಾಫಿಟ್ ಅಂತೇಳಿ ಪೋಸ್ಟ್. ಯಾಕಂದ್ರೆ ಬ್ಯೂರೋಕ್ರಸಿ ಅಂಡರ್ದೊಳಗೆ ಬರ್ತೈತಿ.
ಬ್ಯೂರೋಕ್ರಸಿ ಅಂಡರ್ದಾಗ ಬರ್ತಕ್ಕಂಥ ಎಲ್ಲ ಪದವಿಗಳು ಕೂಡ ಆಫೀಸ್ ಆಫ್ ಪ್ರಾಫಿಟ್ ಅಂತಕ್ಕಂಥ ಪದದ ವ್ಯಾಪ್ತಿಯಲ್ಲಿನ ಬರ್ತವೆ. ಯಾವ ಬರಂಗಿಲ್ಲ ಅಂತಂದ್ರೆ ರಾಷ್ಟ್ರಪತಿ ಹುದ್ದೆ ಬರೋದಿಲ್ಲ, ಆಫೀಸ್ ಆಫ್ ಪ್ರಾಫಿಟ್ ಡೆಫಿನಿಷನ್ ನಲ್ಲಿ ರಾಷ್ಟ್ರಪತಿ ಹುದ್ದೆ ಬರೋದಿಲ್ಲ, ರಾಜ್ಯಪಾಲರ ಹುದ್ದೆ ಬರೋದಿಲ್ಲ, ಸಿಎಂ, PM, MLA, MP ಗಳು ಈ ಹುದ್ದೆಗಳು ಕೂಡ ರಾಷ್ಟ್ರಪತಿಯ ಪದದ ವ್ಯಾಪ್ತಿಯಲ್ಲಿ ಬರೋದಿಲ್ಲ. ಈಗ ಯಾರಾದ್ರೂ ಸಿಎಂ ಇದ್ಕೊಂಡು ರಾಷ್ಟ್ರಪತಿ ಪದವಿಗೆ ನಾನು ಫೈಟ್ ಮಾಡ್ತೀನಿ ಅಂತಂದ್ರೆ ಈ ನೀಡ್ ನಾಟ್ ಟು ಬಿ ರಿಸೈನ್ ಅಂತ ಅವನು ರಾಜೀನಾಮೆ ಕೊಡಬೇಕಾಗಿರ್ತಕ್ಕಂಥ ಪ್ರಶ್ನೆ ಬರೋದಿಲ್ಲ. ಆದ್ರೆ ಒಬ್ಬ ಪ್ಯೂನು ಗೌರ್ಮೆಂಟ್ ಆಫೀಸ್ ನಲ್ಲಿ ಇರ್ತಕ್ಕಂಥ ಒಬ್ಬ ಪ್ಯೂನು ರಾಷ್ಟ್ರಪತಿಯಾಗಿ ಆಯ್ಕೆ ಆಗಲು ಬಯಸಿದ್ದ ಅಂತಂದ್ರೆ ಈ ಶುಡ್ ಬಿ ರಿಸೈನ್ ಫ್ರಮ್ ದಟ್ ಪೋಸ್ಟ್. ಅವನು ರಿಸೈನ್ ಮಾಡಲೇಬೇಕು. ಬಿಕಾಸ್ ಆಫ್ ವಾಟ್? ರಿಸೈನ್ ಮಾಡದೇ ಇದ್ರೆ ಆಫೀಸ್ ಆಫ್ ಪ್ರಾಫಿಟ್ ಅಂತಕ್ಕಂಥ ತೇರಿ ಅಟ್ರಾಕ್ಟ್ ಆಗ್ತೈತೆ ಅವನಿಗೆ. ಆಫೀಸ್ ಆಫ್ ಪ್ರಾಫಿಟ್ ಲಾಭದಾಯಕ ಹುದ್ದೆ ಇಲ್ಲ, ಅದಾನು ತಿಂಗಳಿಗೆ ಪಾಪ 20,000 30,000 ಪೇಮೆಂಟ್ ತೋತೈತಿ, ಅದು ಲಾಭದಾಯಕ ಹುದ್ದೆ ಅಂತ. ಅದು ಇರಲಿ, ವಾಟ್ ಎವರ್ ಇಟ್ ಮೇ ಬಿ, ದಟ್ ಡೆಫಿನಿಷನ್ ವೇರ್ ಗಿವನ್ ಬೈ ದಿ ಆನರಬಲ್ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ ಅದನ್ನ ಡೆಫಿನಿಷನ್ ಕೊಟ್ಟಾಗ ನಾವೇನು ಮಾಡಕ್ ಬರೋದಿಲ್ಲ. ವಿ ಶುಡ್ ಫಾಲೋ ದಟ್ ಡೆಫಿನಿಷನ್ ಆಲ್ಸೋ. ಫಾಲೋ ಮಾಡಲೇಬೇಕು, ಅದು ಅನಿವಾರ್ಯ. ಈಗ ಪ್ಯೂನ್ ಇದ್ದ ವ್ಯಕ್ತಿ ಡೈರೆಕ್ಟ್ ಪ್ರೆಸಿಡೆಂಟ್ ಎಲೆಕ್ಷನ್ಗೆ ನಿಲ್ಲಕ್ ಬರಂಗಿಲ್ಲ. ಕುಸ್ತಿ ಪಳಿಗೆ ಬರಬೇಕು ಅಂತಂದ್ರೆ ಪ್ಯೂನ್ ಪೋಸ್ಟಿಗೆ ಏನ್ ಮಾಡಬೇಕು? ರಾಜೀನಾಮೆ ಕೊಟ್ಟು ಬರಬೇಕು. ದಿಸ್ ಇಸ್ ಅನ್ ಕಂಡೀಷನ್, ಪ್ರೀ ಕಂಡೀಷನ್ ಟು ಫೈಟ್ ದಿ ಎಲೆಕ್ಷನ್ ಫ್ರಮ್ ದಿ ಬ್ಯೂರೋಕ್ರಸಿ. ದ ಪರ್ಸನ್ ಫ್ರಮ್ ದಿ ಬ್ಯೂರೋಕ್ರಸಿ. ಯಾರು ಬ್ಯೂರೋಕ್ರಸಿಯಿಂದ ಬರೋರು ಇರ್ತಾರೋ ಅವರು ಪ್ರೆಸಿಡೆಂಟ್ ಹುದ್ದೆಗೆ ಏನಾದರೂ ಕಂಟೆಸ್ಟ್ ಮಾಡಬೇಕು, ಸ್ಪರ್ಧಿಸಬೇಕು ಅಂತೇಳಿ ಅನ್ಕೊಂಡಿದ್ರು ಅಂತಂದ್ರೆ ಅವರು ಆ ಹುದ್ದೆಗೆ ರಾಜೀನಾಮೆ ಕೊಟ್ಟು ಬರಬೇಕು. ಬಿಕಾಸ್ ಆಫ್ ವಾಟ್? ದಟ್ ಪೋಸ್ಟ್ ಆರ್ ದಿ ಕನ್ಸಿಡರ್ ಆಸ್ ಅ ಡೆಫಿನಿಷನ್ ಅಂಡರ್ ದಿ ಆಫೀಸ್ ಆಫ್ ಪ್ರಾಫಿಟ್ ಅಂತ. ಆ ಪೋಸ್ಟ್ಗಳನ್ನ, ಆ ಪದವಿಗಳನ್ನ ಏನು ಲಾಭದಾಯಕ ಹುದ್ದೆ ಅಂತಕ್ಕಂಥ ಡೆಫಿನಿಷನ್ ಅಂಡರ್ದಲ್ಲಿ ಕನ್ಸಿಡರ್ ಮಾಡ್ತಾರೆ. ಹೀಗಾಗಿ ಯಾವುದೇ ವ್ಯಕ್ತಿ ಬ್ಯೂರೋಕ್ರಸಿಯಿಂದ ಬರ್ತಕ್ಕಂಥ ಯಾವುದೇ ವ್ಯಕ್ತಿ ರಾಜೀನಾಮೆ ಕೊಟ್ಟು ಬರಬೇಕು, ಗೌರ್ಮೆಂಟ್ ಎಂಪ್ಲಾಯಿಗಳು ಅಂದಂಗೆ. ಹೌದಾ? ಯಾಕೆ ಅದನ್ನ ಆಫೀಸ್ ಆಫ್ ಪ್ರಾಫಿಟ್ ಹುದ್ದೆಯನ್ನು ಆಫೀಸ್ ಆಫ್ ಪ್ರಾಫಿಟ್ ನ ಹುದ್ದೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಪ್ರೆಸಿಡೆಂಟ್ ಎಲೆಕ್ಷನ್ ನಿಲ್ಲಕ್ ಬರಂಗಿಲ್ಲ ಅಂತಂದ್ರೆ ಇದೇ ಹೇಳೋದು. ಒಬ್ಬ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಇರ್ತಾನೆ, ಅವ ಪ್ರೆಸಿಡೆಂಟ್ ಆದ ಅಂತಂದ್ರೆ ನಾ ಎರಡು ಕೆಲಸ ಮಾಡ್ತೀನಿ, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಕೆಲಸನೂ ಮಾಡ್ತೀನಿ, ಪ್ರೆಸಿಡೆಂಟ್ ಕೆಲಸನೂ ಮಾಡ್ತೀನಿ. ಹೆಂಗ್ ಮಾಡೋದು? ಕಾರ್ಯಾಂಗದ ಕಾರ್ಯವನ್ನ ಜಾರಿಗೆ ಮಾಡಕ ಬ್ಯೂರೋಕ್ರಸಿ ಬೇಕು. ಕಾರ್ಯಾಂಗದ ಎಲ್ಲ ಅಧಿಕಾರಿಗಳು ಪ್ರೆಸಿಡೆಂಟಿನ ಹೆಸರಿನಲ್ಲಿ ನಡೀತವೆ. ನಿನ್ನ ಕೆಲಸ ನೀನ ಮಾಡೋದು ಸ್ವಂತ. ಹೌ ಇಟ್ ಇಸ್ ಪಾಸಿಬಲ್? ಇಟ್ ಈಸ್ ಸಮ್ ಮಾಕ್ರಿಂಗ್ ಅಂಡ್ ಕಾನ್ಸ್ಟಿಟ್ಯೂಷನ್ ಅಂದಂಗ ಆಕೈತಿ, ಅಪಹಾಸ್ಯ ಮಾಡಿದಂಗ ಆಕೈತಿ. ಅದಕ್ಕೆ ಏನ್ ಮಾಡಿರೋ ಅಂತಂದ್ರ ಈ ಪದ್ಧತಿಯನ್ನ ಜಾರಿಗೆ ತಗೊಂಡ್ಬಂದ್ರು. ಹೂ ಹೋಲ್ಡ್ಸ್ ದಿ ಆಫೀಸ್ ಆಫ್ ಪ್ರಾಫಿಟ್ ಹಿ ಕೆನಾಟ್ ಬಿ ಆಕ್ಟ್ ಆಸ್ ಅ ಪ್ರೆಸಿಡೆಂಟ್ ಅಂತ. ಯಾರು ಲಾಭದಾಯಕ ಹುದ್ದೆಯಲ್ಲಿ ಇರ್ತಾರೋ ಅವರು ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡಕ್ ಬರೋದಿಲ್ಲ. ತನಗೆ ಬೇಕಾಗಿರ್ತಕ್ಕಂಥ ಕಾನೂನುಗಳನ್ನ ಜಾರಿಗೆ ತಗೊಂಬರೋ ಪವರ್ ಇದ್ದು ಬಿಡೋದಿತ್ತು ಅವಂಗೆ, ಅವ ಪ್ರೆಸಿಡೆಂಟ್ ಆದ ಅಂತಂದ್ರೆ. ಅದ್ರ ಸಂಬಂಧ ಏನ್ ಮಾಡ್ತಾರೋ ಅಂತಂದ್ರ ಸೆಲ್ಫ್ ಇಂಟ್ರೆಸ್ಟ್ ಅನ್ನ ಕಡಿಮೆ ಮಾಡೋದಕ್ಕೆ, ವೆಸ್ಟೆಡ್ ಇಂಟ್ರೆಸ್ಟ್ ಅನ್ನ, ಪಟ್ಟಭದ್ರ ಹಿತಾಸಕ್ತಿಗಳನ್ನ ಕಡಿಮೆ ಮಾಡೋದಕ್ಕೆ ಆಫೀಸ್ ಆಫ್ ಪ್ರಾಫಿಟ್ ಅಂತಕ್ಕಂಥ ಪದವಿಯನ್ನು ಡೆಫಿನಿಷನ್ ಅನ್ನು ತೊಗೊಂಬರ್ತಾರೆ. ಅದರ ಡೆಫಿನಿಷನ್ ವ್ಯಾಪ್ತಿಯೊಳಗೆ ಯಾರ್ಯಾರು ಬರ್ತಾರೋ ಅವ್ರು ಯಾರು ರಾಷ್ಟ್ರಪತಿಯಾಗಿ ಕೆಲಸ ಮಾಡಲು ಅರ್ಹರಲ್ಲ. ಇದು ಪ್ರೀ ಕಂಡೀಷನ್, ಷರತ್ತುಗಳು ನೆನಪಲ್ಲಿರ್ಬೇಕು. ಇನ್ನು 2 ಷರತ್ತುಗಳು ಯಾವತ್ತೇ ನೋಡೋಣ. ಆರ್ಟಿಕಲ್ 59 ಸಬ್ ಕ್ಲಾಸ್ 1 ಮತ್ತು 2 ರಾಷ್ಟ್ರಪತಿಗೆ ಹುದ್ದೆಯಲ್ಲಿ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸುವ ವ್ಯಕ್ತಿಗೆ ಇರತಕ್ಕಂಥ ಕಂಡೀಷನ್ಗಳು, ಷರತ್ತುಗಳು. ಇನ್ನ ಆರ್ಟಿಕಲ್ 59 ಸಬ್ ಕ್ಲಾಸ್ 3 ಮತ್ತು 4 ಗೌರ್ಮೆಂಟ್ಗೆ ಕಂಡೀಷನ್ಗಳನ್ನ ಹಾಕ್ತಾರೆ, ಷರತ್ತುಗಳನ್ನ ಹಾಕ್ತಾರೆ, ಸೆಂಟ್ರಲ್ ಗೌರ್ಮೆಂಟ್ಗೆ. ಏನ ಅನ್ನೋದು ನೋಡೋಣ. ದ ಪ್ರೆಸಿಡೆಂಟ್ ಶಾಲ್ ಬಿ ಎಂಟೈಟಲ್ ವಿದೌಟ್ ಪೇಮೆಂಟ್ ಆಫ್ ರೆಂಟ್ ಟು ದಿ ಯೂಸ್ ಆಫ್ ಹಿಸ್ ಅಫಿಷಿಯಲ್ ರೆಸಿಡೆನ್ಸ್. ಅವ್ರಿಗೆ ಏನು ಮಾಡಬೇಕು ಅಂತಂದ್ರೆ ಬಾಡಿಗೆ ರಹಿತ ಮನೆಯನ್ನ ಕೊಡಬೇಕು. ಅಫಿಷಿಯಲ್ ರೆಸಿಡೆನ್ಸ್ ಅಂತ ಕರಿತೀವಿ, ಕಚೇರಿಯ ವಾಸಸ್ಥಾನ, ಬಾಡಿಗೆ ರಹಿತ ಮನೆ. ರಾಷ್ಟ್ರಪತಿ ಭವನಕ್ಕ ಬಾಡಿಗೆ ರಹಿತ ಮನೆ, ಬಾಡಿಗೆ ಕಟ್ಟುವಂಗಿಲ್ಲ ಅವರು. ಯಾರು? ರಾಷ್ಟ್ರಪತಿ. ಅವ್ರಿಗೆ ಮನೆ ಕೊಟ್ಟಿರ್ತಾರೆ, ಮನೆ ಬಾಡಿಗೆ ರಹಿತವಾಗಿರ್ತೈತಿ. ಅರ್ಥ ಆಗೈತೆ ನಾ ಹೇಳಿದ್ದು? ಬಾಡಿಗೆ ರಹಿತ ಮನೆಯನ್ನ ಅವ್ರಿಗೆ ಕೊಡಬೇಕು. ಸಾಹೇಬ್ರ ಮತ್ತೆ ನಿಮ್ಮದು HRA ಕೊಡ್ತಾರಲ್ಲ, ಅದನ್ನ ಕಟ್ ಮಾಡ್ಕೊಳ್ಕೊಂಡ್ರೆ ಕೇಳಂಗಿಲ್ಲ. ದೇರ್ ಇಸ್ ನೋ HRA ಫಾರ್ ಪ್ರೆಸಿಡೆಂಟ್. ಯು ಕೆನಾಟ್ ಡಿಡಕ್ಟ್ HRA ಫ್ರಮ್ ಹಿಸ್ ಸ್ಯಾಲ್ರಿ. ನೀವು ಅದನ್ನ ಡಿಡಕ್ಟ್ ಮಾಡಕ್ ಬರಂಗಿಲ್ಲ. ನಮ್ಮ ಎಲ್ಲ HRA ಡಿಡಕ್ಟ್ ಆಗ್ತಾವ್ರಿ, ನೀವು ಕೊಡ್ರಿ ಅಂತ ಹೇಳಿ ಕೇಳಕ್ ಬರಂಗಿಲ್ಲ. ಪ್ರೆಸಿಡೆಂಟ್ ಈಸ್ ಎಂಟೈಟಲ್ಡ್ ಫಾರ್ ದಿ ಹೌಸ್ ವಿದೌಟ್ ರೆಂಟ್. ಬಾಡಿಗೆ ರಹಿತ ಮನೆಯನ್ನ ಅವರಿಗೆ ಕೊಟ್ಟಿರ್ತಾರೆ. ಬಿಕಾಸ್ ಆಫ್ ವಾಟ್? ದಟ್ ಇಸ್ ಅನ್ ರೆಸಿಡೆನ್ಷಿಯಲ್ ಆಫೀಸ್ ಅಂತ ಕರೀತಾರೆ ಅದನ್ನ. ಕಚೇರಿ ನಿವಾಸ ಅಂತೇಳಿ. ಆಫೀಸ್ ಅಂತಂದ್ರೆ ಬರೀ ಕಚೇರಿ, ರೆಸಿಡೆನ್ಷಿಯಲ್ ಆಫೀಸ್ ಅಂತೇಳಿ ಅಂದ್ರೆ ಕಚೇರಿಯ ನಿವಾಸ ಅಂದಂಗೆ. ಅಂದ್ರೆ ಅವರು ಮನೆಯೊಳಗೂ ಕೂಡ ಆಫೀಸದ ಕೆಲಸವನ್ನ ನಿರ್ವಹಿಸ್ತಾರೆ. ಎಮರ್ಜೆನ್ಸಿ ಇದ್ದಾಗ ಮನೆಯೊಳಗೂ ಕೂಡ ಆಫೀಸದ ಕೆಲಸವನ್ನೇ ನಿರ್ವಹಿಸೋದ್ರಿಂದ ಆ ಮನೆಗೆ ಏನಂತ ಕರೀತಾರೆ ಅಂದ್ರೆ ಕಚೇರಿ ನಿವಾಸ ಅಂತ ಕರೀತಾರೆ. ಆಫೀಸಿಗೆ ಬಂದ ಕಾರ್ಯ ನಿರ್ವಹಿಸೋದಿತ್ತಲ್ಲ, ದೇರ್ ಡ್ಯೂಟಿ ಈಸ್ 24/7. ಹೌದಾ? 24 ತಾಸು ಅವ್ರ ಡ್ಯೂಟಿ ಇರ್ತೈತಿ. ಅದಕ್ಕೆ ಅದನ್ನ ಅವ್ರು ಕೊಟ್ಟಿರ್ತಕ್ಕಂಥ ಮನೆಯನ್ನ ಕಚೇರಿ ನಿವಾಸ ಅಂತ ಕರೀತಾರೆ, ಹೋಮ್ ಆಫೀಸ್ ಅಂತ ಕರೀತಾರೆ, ಕಚೇರಿ ನಿವಾಸ. ಹಿಂಗಾಗಿ ಯಾವುದೇ ಕಚೇರಿಗೆ ನೀವು ರೆಂಟ್ ಕೊಡುವಂಗಿಲ್ಲ. ದೇ ಆರ್ ಪ್ರಾಪರ್ಟಿ ಆಫ್ ದಿ ಗೌರ್ಮೆಂಟ್. ಹಿಂಗಾಗಿ ನೀವು ಯಾವುದೇ ಕಚೇರಿಗೆ ರೆಂಟ್ ಕೊಡುವಂಗಿಲ್ಲ. ಅರ್ಥ ಆಯ್ತಾ? ಹಂಗೆ ರೆಂಟ್ ಕೊಡೋದಿಲ್ಲ ಅಂತಂದ್ರೆ ಅವರು ದೇ ಆರ್ ಎಂಟೈಟಲ್ ಫಾರ್ ದಿ ರೆಸಿಡೆನ್ಸ್ ವಿದೌಟ್ ರೆಂಟ್.
ಹೂ ಈಸ್ ಪ್ರೆಸಿಡೆಂಟ್, ಯಾರು ರಾಷ್ಟ್ರಪತಿಯಾಗಿ ಆಯ್ಕೆ ಆಗಿರ್ತಾರೋ ಅವರಿಗೆ ಬಾಡಿಗೆ ರಹಿತ ಮನೆಯನ್ನ ಎಂಟೈಟಲ್ಡ್ ಇರ್ತಾರೋ ಅಂದ್ರೆ ಅವರನ್ನು ಪಡ್ಕೊಳ್ಳಾಕ ಅರ್ಹರಿರ್ತಾರೋ. ಒಂದನೇದು. ಇನ್ನು ಎರಡನೇದು, ಶಾಲ್ ಬಿ ಆಲ್ಸೋ ಎಂಟೈಟಲ್ ಟು ಸಚ್ ಎಮೋಲ್ಮೆಂಟ್ಸ್, ಅಲೋವೆನ್ಸ್ ಅಂಡ್ ಪ್ರೈವಿಲೇಜಸ್ ಆಸ್ ಮೇ ಬಿ ಡಿಟರ್ಮೈನ್ಡ್ ಬೈ ದಿ ಪಾರ್ಲಿಮೆಂಟ್ ಬೈ ಲಾ ಅಂಡ್ ಅಂಟಿಲ್ ಪ್ರೊವಿಷನ್ in that behalf of is also made such emoluments and allowance and privileges as are specified in second schedule. ಏನು ಅಂತಂದ್ರೆ ಈ ಸಾಂವಿಧಾನಿಕ ಮುಖ್ಯಸ್ಥರಿಗೆ ಅಂತ ಕೇಳ್ತಾರೆ, ಕಾನ್ಸ್ಟಿಟ್ಯೂಷನಲ್ ಹೆಡ್ಸ್ ಅಂತೇಳಿ. ಸಾಂವಿಧಾನಿಕ ಮುಖ್ಯಸ್ಥರಿಗೆ ಪೇಮೆಂಟ್ ಅನ್ನ ಹೆಂಗೆ ಕೊಡಬೇಕು ಅಂತೇಳಿ ಅನುಸೂಚಿ 2ರಲ್ಲಿ ಬರೀತಾರೆ. ಅನುಸೂಚಿ 2ರಲ್ಲಿ ಶೆಡ್ಯೂಲ್ ನಂಬರ್ 2ರಲ್ಲಿ ಬರೀತಾರೆ. ಅದೇನು ಅಂತೇಳಿ ಶೆಡ್ಯೂಲ್ಗಳನ್ನು ಹೇಳುವಾಗ ಹೇಳ್ತೀನಿ. 12 ಶೆಡ್ಯೂಲ್ಗಳಿದಾವೆ, ಅದ್ರ ಬಗ್ಗೆ ಹೇಳೋಣ. ಅನುಸೂಚಿ 2ರಲ್ಲಿ ಪೇಮೆಂಟ್ಗಳ ಬಗ್ಗೆ ಬರೀತಾರೆ. ಸಾಂವಿಧಾನಿಕ ಮುಖ್ಯಸ್ಥರು ಅಂತಂದ್ರೆ ಫಾರ್ ಎಕ್ಸಾಂಪಲ್ ರಾಷ್ಟ್ರಪತಿ ಈಸ್ ಹೆಡ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಸಾಂವಿಧಾನಿಕ ಮುಖ್ಯಸ್ಥರು ಆ ಪದವಿಗೆ. ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಸಾಂವಿಧಾನಿಕ ಮುಖ್ಯಸ್ಥರು. ಸಾಂವಿಧಾನಿಕ ಪೋಸ್ಟ್ಗಳು, ಸಾಂವಿಧಾನಿಕ ಪದಗಳು. ಹೀಗಾಗಿ ಆ ಪದವಿಯಲ್ಲಿದ್ದವರಿಗೆ ಅನುಸೂಚಿ 2ರಿಂದ ಬಂದಿರತಕ್ಕಂಥ ವಿಷಯದ ಆಧಾರದ ಮೇಲೆ ಏನು ಮಾಡ್ತಾರೋ ಅಂತಂದ್ರೆ ಪೇಮೆಂಟ್ ಕೊಡ್ತಾರೆ. ಗವರ್ನರು ಅವರು ಕೂಡ, CAG ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ದಿ ಇಂಡಿಯಾ, CAG ಅವರಿಗೆ. ಆಮೇಲೆ ಅಟಾರ್ನಿ ಜನರಲ್ ಆರ್ಟಿಕಲ್ 76 ಹೇಳ್ತೈತಿ, ಗೌರ್ಮೆಂಟ್ ಅಡ್ವೊಕೇಟ್ಗೂ ಕೂಡ ಪೇಮೆಂಟ್ ಹೆಂಗೆ ಕೊಡಬೇಕು ಅಂತೇಳಿ ಇನ್ ಸೆಂಟ್ರಲ್ ಲೆವೆಲ್. ಅವ್ರನ್ನ ಏನಂತ ಕೇಳ್ತಾರೆ ಅಂದ್ರೆ ಅಟಾರ್ನಿ ಜನರಲ್ ಅಂತ ಕೇಳ್ತಾರೆ, ಅವರಿಗೆ ಪೇಮೆಂಟ್. ಇವೆಲ್ಲ ಕಾನ್ಸ್ಟಿಟ್ಯೂಷನಲ್ ಹೆಡ್ ಆಗಿರೋದ್ರಿಂದ, ಸಾಂವಿಧಾನಿಕ ಮುಖ್ಯ ಪದವಿಗಳಾಗಿರೋದ್ರಿಂದ ಇವರಿಗೆ ಪೇಮೆಂಟ್ ಅನ್ನ ಶೆಡ್ಯೂಲ್ ನಂಬರ್ 2ನಲ್ಲಿ ಹೇಳಿರ್ತಕ್ಕಂಥ ಆಧಾರದ ಮೇಲೆ ಪೇಮೆಂಟ್ ಅನ್ನು ಕೊಡಬೇಕು. ಅಲ್ಲಿ ಏನೇನು ಹೇಳಿರ್ತಾರೋ ಅಂತಂದ್ರೆ ಪ್ರೈವಿಲೇಜ್, ಸೌಕರ್ಯಗಳು ಯಾವ್ಯಾವು, ಬಾಡಿಗೆ ರಹಿತ ಮನೆ, ಈ ರೀತಿ ಸೌಕರ್ಯಗಳು. ಆಮೇಲೆ ಹಾಸ್ಪಿಟಲ್ ಫೀಸು ಅದನ್ನು ಕೂಡ ಅವರು ಕಟ್ಟುವಂಗಿಲ್ಲ, ಗೌರ್ಮೆಂಟ್ ಪೇಡ್ ಮಾಡ್ತೈತಿ. ಈ ರೀತಿಯಾಗಿರ್ತಕ್ಕಂಥ ಸೌಕರ್ಯಗಳನ್ನ ಕೊಡಬೇಕು ಅಂತೇಳಿ ಸಂವಿಧಾನದ ಅನುಸೂಚಿ 2 ಹೇಳ್ತೈತಿ, ನೆನಪಲ್ಲಿರ್ಲಿ. ಹೌದಾ? ಅನುಸೂಚಿ 2ರಂಗರ ಕೊಡ್ರಿ, ಇರಲಿಲ್ಲ ಅಂದ್ರೆ ಅದಕ್ಕೆ ಸಂಬಂಧಿಸಿದಂತೆ ಕಾನೂನು ಏನಾದರೂ ಮಾಡಿದ್ರು ಅಂತಂದ್ರೆ, ಯಾರು ಸಂಸತ್ತಿನವರು, ಪಾರ್ಲಿಮೆಂಟ್ ಕಾನೂನು ಏನಾದರೂ ಮಾಡಿದ್ರು ಅಂತಂದ್ರೆ ಅದರಂತೆ ಪೇಮೆಂಟ್ ಕೊಡ್ರಿ, ಅದರಂತೆ ಸೌಕರ್ಯಗಳನ್ನ ಮತ್ತು ಪೇಮೆಂಟ್ ಅನ್ನ ಕೊಡ್ರಿ ಅಂತ ಹೇಳಿ ಆರ್ಟಿಕಲ್ 59 ಸಬ್ ಕ್ಲಾಸ್ 3 ಗೌರ್ಮೆಂಟ್ಗೆ ಡೈರೆಕ್ಷನ್ ಕೊಡಬೇಕು. ಆರ್ಟಿಕಲ್ 59 ಸಬ್ ಕ್ಲಾಸ್ 1 ಮತ್ತು 2 ರಾಷ್ಟ್ರಪತಿಗೆ ಷರತ್ತುಗಳನ್ನು ವಿಧಿಸಿದರೆ, ಆರ್ಟಿಕಲ್ 59 ಸಬ್ ಕ್ಲಾಸ್ 3 ಗೌರ್ಮೆಂಟ್ಗೆ ಷರತ್ತನ್ನು ಒದಗಿಸ್ತೈತಿ. ಏನು? ಬಾಡಿಗೆ ರಹಿತ ಮನೆ ಒಂದನೇದ್ದು. ಎರಡನೇದ್ದು ಅವರಿಗೆ ಸಂಸತ್ತಿನಿಂದ ಜಾರಿಯಾದ ಕಾನೂನಿನ ಮೂಲಕ ಕಾನೂನು ಹೇಳಿದಂತೆ ಪ್ರೈವಿಲೇಜ್ ಸೌಕರ್ಯಗಳನ್ನು ನೀಡಬೇಕು. ಇರಲಿಲ್ಲ ಅಂತಂದ್ರೆ ಅನುಸೂಚಿ 2ರಲ್ಲಿ ಹೇಳಿರ್ತಕ್ಕಂಥ ನಿರ್ದಿಷ್ಟವಾಗಿರ್ತಕ್ಕಂಥ ಸೌಕರ್ಯಗಳನ್ನು ಅವ್ರಿಗೆ ಕೊಡಬೇಕು. ಇದು ಆರ್ಟಿಕಲ್ 59 ಸಬ್ ಕ್ಲಾಸ್ 3. ಇನ್ನು ಆರ್ಟಿಕಲ್ 59 ಸಬ್ ಕ್ಲಾಸ್ 4 ಏನು ಹೇಳ್ತೈತೆ ಅಂತ ನೋಡೋಣ. ಯಾಕಂತಂದ್ರೆ ಕಾನೂನು ಮಾಡುವ ಅಧಿಕಾರ ಸಂಸತ್ತಿಗಿದೆ. ಯಾವುದೇ ವಿಷಯದ ಮೇಲೆ ಕಾನೂನು ಮಾಡುವ ಅಧಿಕಾರ ಸಂಸತ್ತಿಗಿದೆ. ಹೀಗಾಗಿ ಸಂಸತ್ತು ಕಾನೂನು ಮಾಡುವ ಮೂಲಕ ರಾಷ್ಟ್ರಪತಿಯ ವೇತನವನ್ನ ಮತ್ತು ಪ್ರೈವಿಲೇಜಸ್ಗಳನ್ನ ಡಿಸೈಡ್ ಮಾಡುವ ಅಧಿಕಾರ ಅದಕ್ಕಿದೆ. ಅದಕ್ಕಿದ್ದ ನಂತರ ಹೆಂಗ್ ಬೇಕೋ ಹಂಗ ಸಿಕ್ಕಂಗ ಕಾನೂನು ಮಾಡಬಾರ್ದು ಅಂತ ಆರ್ಟಿಕಲ್ 59 ಸಬ್ ಕ್ಲಾಸ್ 4 ಹೇಳ್ತೈತಿ. ಅದೇನ ಅಂತೇಳಿ ನೋಡೋಣ. ಆರ್ಟಿಕಲ್ 59 ಸಬ್ ಕ್ಲಾಸ್ 4 ಹೇಳ್ತೈತಿ, ದ ಎಮೋಲ್ಮೆಂಟ್ಸ್ ಅಂಡ್ ಅಲೋವೆನ್ಸ್ ಆಫ್ ದಿ ಪ್ರೆಸಿಡೆಂಟ್ ಶಾಲ್ ನಾಟ್ ಬಿ ಡಿಮಿನಿಶ್ಡ್ ಡ್ಯೂರಿಂಗ್ ಈಸ್ ಟರ್ಮ್ ಆಫ್ ದಿ ಆಫೀಸ್. ಏನು ರಾಷ್ಟ್ರಪತಿಗೆ ಕೊಡ್ತಕ್ಕಂಥ ಗೌರವಧನ ಮತ್ತು ಭತ್ಯೆಗಳನ್ನ ಅವರ ಅಧಿಕಾರದ ಅವಧಿಯಲ್ಲಿ ಅವರಿಗೆ ವಿರುದ್ಧವಾಗುವಂತೆ ನೀವು ನೀಡುವಂತಿಲ್ಲ. ಫಾರ್ ಎಕ್ಸಾಂಪಲ್, ಈಗ ರಾಷ್ಟ್ರಪತಿಗೆ ಪೇಮೆಂಟ್ 5 ಲಕ್ಷ ರೂಪಾಯಿ ಐತಿ. ದ್ರೌಪದಿ ಮುರ್ಮು ಮೇಡಮ್ ಅವರಿಗೆ 5 ಲಕ್ಷ ರೂಪಾಯಿ ಪೇಮೆಂಟ್ ಐತಿ ಪರ್ ಮಂತ್ ಅಂತ ಹೇಳಿ ಅನ್ಕೊಳ್ಳೋಣ. ಪರ್ ಮಂತ್. ಈಗ ಬಿಜೆಪಿ ಅವರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಆಯ್ಕೆ ಮಾಡಿದ್ರು. ಅವ್ರ ಥ್ರೂ ಅಂದ್ರೆ ಅವ್ರ ಪಕ್ಷದಿಂದ ಅವ್ರು ಆಯ್ಕೆ ಮಾಡಿ ಬಂದ್ರು. ಪಕ್ಷ ಏನಿರೋದಿಲ್ಲ, ಬಟ್ ಸಪೋರ್ಟ್ ಬಿಜೆಪಿ ಅವ್ರದ್ದು ಇತ್ತು, NDA ಗೌರ್ಮೆಂಟ್ ಅವ್ರದ್ದು. ಅವರು ಆಯ್ಕೆಯಾಗಿ ಬಂದ್ರು. ನಾಳೆಗೆ ಬಿಜೆಪಿ ಗೌರ್ಮೆಂಟ್ ಬಿದ್ದು ಕಾಂಗ್ರೆಸ್ದವ್ರು ಬರ್ತಾರೆ. ಬಂದ ತಕ್ಷಣ ಇದು ಬಿಜೆಪಿ ಕ್ಯಾಂಡಿಡೇಟ್, ಯಾರು ದ್ರೌಪದಿ ಮುರ್ಮು ಅವರು ಬಿಜೆಪಿ ಕ್ಯಾಂಡಿಡೇಟ್, ಇವ್ರಿಗೆ ಪೇಮೆಂಟ್ ನಾಳೆಗೆ ₹1 ಕೊಡ್ಲಿ ಅಂತೇಳಿ ₹1 ಪರ್ ಮಂತ್ ಅಂತೇಳಿ ಕೊಡ್ರಲಿ ಅಂತೇಳಿ ಒಂದು ಕಾನೂನು ಪಾಸ್ ಮಾಡಿರು ಅಂತಂದ್ರೆ ಹೌ ಇಟ್ ಈಸ್ ಪಾಸಿಬಲ್? ಯಾಕಂತಂದ್ರೆ ಸಂಸತ್ತಿನ ಕಾನೂನಿನ ಮೂಲಕ ಪ್ರಾವಿಲೇಜಸ್ ಅನ್ನ ಮತ್ತು ವೇತನಗಳನ್ನ ಕೊಡ್ರಿ ಅಂತೇಳಿ ಆರ್ಟಿಕಲ್ 59 ಸಬ್ ಕ್ಲಾಸ್ 3 ಹೇಳೈತಿ. ಈಗ ಬಿಜೆಪಿ ಪಕ್ಷದ ಸಪೋರ್ಟ್ದಿಂದ ದ್ರೌಪದಿ ಮುರ್ಮು ಅವರು ಆಯ್ಕೆಯಾಗಿ ಬಂದ್ರು. ನಾಳೆ ಕಾಂಗ್ರೆಸ್ ಅವ್ರು ಬಂದ ತಕ್ಷಣ ಬ್ಯಾಡ್ರಪ್ಪ ಇವರಿಗೆ 5 ಲಕ್ಷ ಪೇಮೆಂಟ್ ಕೊಡೋದು, ಅವು ಬಿಜೆಪಿ ಪಕ್ಷದವ್ರದ್ದು ಎಲ್ಲ ಕಾನೂನುಗಳನ್ನ ಪಾಸ್ ಮಾಡಿದ್ರು, ನಾವು ಎಷ್ಟೋ ವಿರೋಧ ಮಾಡಿದ್ರು, ನಾವು ಮಾತಾ ಕೇಳಿಲ್ಲ, ಅದಕ್ಕೆ ಇವರಿಗೆ ನಾಳೆ ಹಿಡಿದ ₹100 ಪೇಮೆಂಟ್ ಕೊಡಲಿ, ಒಂದು ತಿಂಗಳಿಗೆ ₹100 ಪೇಮೆಂಟ್ ಕೊಡಲಿ ಅಂತ ಒಂದು ಕಾನೂನು ಪಾಸ್ ಮಾಡಿರೋ ಅಂತಂದ್ರೆ ವಾಟ್ ಈಸ್ ದ ಡಿಗ್ನಿಟಿ ಆಫ್ ದಿ ಪ್ರೆಸಿಡೆಂಟ್ ಪೋಸ್ಟ್? ಹೌದಲ್ಲ? ಅದಕ್ಕೆ ಏನ್ ಮಾಡಿದ್ರು ಅಂತಂದ್ರೆ ಅವರಿಗೆ ಆ ರೀತಿ ಏನೋ ವಿರುದ್ಧವಾಗುವಂತಹ ಅಥವಾ ಅವ್ರ ಪೋಸ್ಟಿಗೆ ಅನ್ಯಾಯ ಆಗುವಂತಹ, ಅವರ ಕೆಲಸಕ್ಕೆ ಅನ್ಯಾಯ ಆಗುವಂತಹ ಅಲೋವನ್ಸ್ ಅನ್ನ ಅಥವಾ ಅವ್ರಿಗೆ ವಿರುದ್ಧವಾಗಿರ್ತಕ್ಕಂಥ ಅಲೋವನ್ಸ್ ಅನ್ನ ನೀವು ನೀಡುವಂತಿಲ್ಲ ಅಂತ. ಈಗ ನೀವು ಏನಾದ್ರೂ ಕಾನೂನು ಪಾಸ್ ಮಾಡಿ ರಾಷ್ಟ್ರಪತಿಗೆ ಒಂದು ತಿಂಗಳಿಗೆ ₹100 ಪೇಮೆಂಟ್ ಅಂತ ಮಾಡಿದ್ರಿ ಅಂತಂದ್ರೆ, ಈಗ ಸದ್ಯಕ್ಕನ ಡ್ಯೂರೇಷನ್, ಈಗ ದ್ರೌಪದಿ ಮುರ್ಮು ಅವರ ಡ್ಯೂರೇಷನ್ 5 ವರ್ಷ. ಈ 5 ವರ್ಷ ಮುಗಿದ ನಂತರ ಯಾರು ಎಲೆಕ್ಷನ್ಗೆ ನಿಂತು ಗೆದ್ದು ಬರ್ತಾರಲ್ಲ ಅವ್ರಿಗೆ ₹1 ಅನ್ವಯ ಆಕೈತೆ ಹೊರತಾಗಿ ಈಗ ಇದ್ದವ್ರಿಗೆ ₹1 ಅನ್ವಯ ಆಗಂಗಿಲ್ಲ. ನೆನಪಲ್ಲಿರ್ಲಿ.
ಏನು, ನೀವು ಯಾವುದೇ ರಾಷ್ಟ್ರಪತಿ ಅಧಿಕಾರ ವಹಿಸಿಕೊಂಡ ನಂತರ ಅವರಿಗೆ ತೊಡಕಾಗುವಂತಹ ಗೌರವಧನ ಮತ್ತು ಭತ್ಯೆಗಳನ್ನ ನೀಡುವಂತಿಲ್ಲ. ಹಿಂದೆ ಏನ್ ನೀಡ್ತಿದ್ರು ಅದನ್ನ ನೀಡಬೇಕು. ನೀವು ಕಾನೂನು ಮಾಡಿದಿರಿ ಅಂತಂದ್ರೆ ಅದು ಮುಂದಿನ ರಾಷ್ಟ್ರಪತಿಗೆ ಅನ್ವಯ ಆಕೈತೆ ಹೊರತಾಗಿ ಈಗಿರುವ ರಾಷ್ಟ್ರಪತಿಗೆ ಅನ್ವಯ ಆಗುವುದಿಲ್ಲ. ನಮ್ಮ ಯಾವ ಬಿಲ್ ಪಾಸ್ ಮಾಡ್ಲಿಲ್ಲ ತಡ್ರಿ, ಇವಂಗೆಲ್ಲ ₹1 ಪೇಮೆಂಟ್ ಕೊಡ್ರಿ, ಅದನ್ನು ಕೊಡಬೇಡ್ರಿ ಅಂತೇಳಿ ಬಿಲ್ ಮಾಡಿರೋತ್ತಂದ್ರೆ ಏನ್ ಮಾಡೋದು? ಮಸೂದೆ ಮಂಡನೆ ಮಾಡಿ ಪಾಸ್ ಮಾಡಿರೋತ್ತಂದ್ರೆ ರಾಷ್ಟ್ರಪತಿ ಎಲ್ಲಿ ಹೋಗ್ಬೇಕು? ಯಾಕೆ ಈ ಟರ್ಮ್ ಅನ್ನ ಸೇರಿಸಿರುವತ್ತಂದ್ರೆ ಟು ಮೇಂಟೈನ್ ದಿ ಡಿಗ್ನಿಟಿ ಆಫ್ ದಿ ಪ್ರೆಸಿಡೆಂಟ್. ಅರ್ಥ ಆಯ್ತಾ? ಅವರು ಡಿಗ್ನಿಟಿಯನ್ನು ಮೇಂಟೈನ್ ಮಾಡೋ ಸಂಬಂಧ ಒಂದ್ ಮಾಡಿದ್ರು. ಎರಡನೇದು, ಇವಂಗ್ ₹1 ಸ್ಯಾಲ್ರಿ ಕೊಡ್ರಿ, ಬಿಲ್ ಮಸೂದೆ ₹1 ಬಿಲ್ ಸ್ಯಾಲ್ರಿ ಕೊಡ್ರಿ ಅಂತ ಹೇಳಿ ಮಸೂದೆ ಮಂಡನೆ ಮಾಡಕತ್ತಾರತ್ತೆ ತಿಳ್ಕೊಂಡ ರಾಷ್ಟ್ರಪತಿ ಫೋನ್ ಮಾಡಿ ಪ್ರಧಾನಮಂತ್ರಿಗೆ, ಇಲ್ರಿ ನೀವು ಯಾವ್ದು ಬೇಕಾದ ಬಿಲ್ ಕಳ್ಸ್ರಿ, ನಾ ಫುಲ್ ವಾಟ ನೀವು ಕಣ್ಣು ಮುಚ್ಚಿ ಸಹಿ ಮಾಡ್ತೀನಿ ಅಂತ ಹೇಳಿ ಹೇಳಿದ ಅಂತಂದ್ರ ಆ ರೀತಿ ಏನು ಹಣದ ಇಕ್ಕಟ್ಟಿಗೆ ಸಿಲುಕಿಸಿ ಅವ್ರ ಕಡೆಗೆ ಒತ್ತಾಯಪೂರ್ವಕವಾಗಿ ಕೆಲಸ ಮಾಡಿಸ್ಕೋಬಾರ್ದು ಅಂತೇಳಿ ಏನ್ ಮಾಡಿದ್ರು ಅಂತಂದ್ರೆ ಗ್ಯಾರಂಟಿ ಮಾಡಿದ್ರು. ಅವರ ವೇತನವನ್ನ ಗ್ಯಾರಂಟಿ ಮಾಡಿದ್ರು. ಗ್ಯಾರಂಟಿ ಮಾಡಿರೋ ಕಾಯ್ದೆ ಯಾವುದು ಅಂತಂದ್ರೆ ಆರ್ಟಿಕಲ್ 59 ಸಬ್ ಕ್ಲಾಸ್ 4. ಜೊತೆಗೆ ಈ ವೇತನವನ್ನು ಗ್ಯಾರಂಟಿ ಮಾಡೋದರ ಜೊತೆಗೆ ರಾಷ್ಟ್ರಪತಿ ಪದವಿಯ ಇಂಡಿಪೆಂಡೆನ್ಸ್ ಅನ್ನ ಕೈಕೊಂಡ್ರು, ಸ್ವತಂತ್ರತೆಯನ್ನು ಕೈಕೊಂಡ್ರು. ಯಾರದೇ ದಬ್ಬಾಳಿಕೆಗೆ ಒಳಗಾಗದೆ ಕೆಲಸ ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ಜಾರಿಗೆ ತರುವ ಸಲುವಾಗಿ ಅವ್ರಿಗೆ ಏನ್ ಮಾಡಿದ್ರು ಅಂದ್ರೆ ಗ್ಯಾರಂಟಿ ಮಾಡಿದ್ರು ಪೇಮೆಂಟ್ ಅನ್ನ. ನಾಳೆ ಕಾಂಗ್ರೆಸ್ನವ್ರು ಆಯ್ಕೆಯಾಗಿ ಬಂದ ತಕ್ಷಣ, ಪೋಸ್ಟಿಗೆ ಬಂದ ತಕ್ಷಣ, ನಮ್ಮ ಈ ಮಸೂದೆಗೆ ಸಹಿ ಮಾಡ್ಲಿಲ್ಲ ಅಂತಂದ್ರೆ ನಾಳೆ ಹಿಡ್ದ ನಿನ್ ಪೇಮೆಂಟ್ ₹1 ಅಂತಂದ್ರು ಅಂತಂದ್ರೆ, ನಾನ್ ಮಾಡ್ತಾರೋ ಅಂತ ಹೇಳತ್ತಿಲ್ಲ, ಬಟ್ ತಿಳಿಲಿ ಅಂತೇಳಿ ಎಕ್ಸಾಂಪಲ್ ಹೇಳಕತ್ತೀನಿ. ಯಾಕ ಅಂತಂದ್ರೆ ಹಿಂಗಿರ್ತವೆ. ಈಗ ರಾಷ್ಟ್ರಪತಿ ಯಾರಿದ್ರು? ಪ್ರಣಬ್ ಮುಖರ್ಜಿ ಅವರು ಇದ್ರು. ಬಿಜೆಪಿ ಅವರು ಅಧಿಕಾರಕ್ಕೆ ಬಂದ್ರು. ಪ್ರಣಬ್ ಮುಖರ್ಜಿ ಅವರು ಕಾಂಗ್ರೆಸ್ ಸಪೋರ್ಟ್ ಮಾಡಿ ಕಾಂಗ್ರೆಸ್ನಿಂದ ಆಯ್ಕೆ ಮಾಡಿ ಬಂದಾರೆ. ಅದಕ್ಕೆ ನಾವು ಬಿಜೆಪಿ ಅವ್ರು ಏನ್ ಮಾಡ್ತೀವಿ ಅಂತಂದ್ರೆ ಅವ್ರ ಪೇಮೆಂಟ್ ಅನ್ನು ₹1 ಇಳಿಸ್ತೀವಿ. ಯಾಕಂದ್ರೆ ಕಾನೂನು ಮಾಡುವ ಅಧಿಕಾರ ಅವ್ರಿಗಿದೆ, ಸಂಸತ್ತಿಗೆ ಇದೆ. ಆವಾಗ ಪ್ರಣಬ್ ಮುಖರ್ಜಿ ಅವರು ತೊಗೊಂಬರ್ಲಿಪ್ಪ ನಿಮ್ಮ ಏನೇನದಾವ ಬಿಲ್ ಎಲ್ಲ ನಾ ಸಹಿ ಮಾಡ್ತೀನಿ, ನಾನು ಪೇಮೆಂಟ್ ಕಡಿಮೆ ಮಾಡಬೇಡ್ರಿ ಅನ್ಬಾರ್ದು ಅಂತೇಳಿ. ಹಣಕಾಸಿನ ಸ್ಥಿರತೆ ಇರಲಿ ಅವ್ರಿಗೆ ಅಂತೇಳಿ ಏನ್ ಮಾಡಿದ್ರು ಅಂತಂದ್ರೆ ಈ ಕಾಲಮ್ ಅನ್ನ ಯಾಡ್ ಮಾಡಿದ್ರು. ಕಲಮ್ ಅನ್ನ ಎಲ್ಲಿ? ಸಂವಿಧಾನಕ್ಕೆ, ಆರ್ಟಿಕಲ್ 59 ಸಬ್ ಕ್ಲಾಸ್ 4. ಇವಿಷ್ಟು 4 ಕಂಡೀಷನ್ಗಳು. ಇನ್ನು ಒಂದು ಕ್ವಶನ್ ಅರೈಸ್ ಆಗ್ತೈತಿ. ಆರ್ಟಿಕಲ್ 59 ಸಬ್ ಕ್ಲಾಸ್ 1 ಒಂದು ಕ್ವಶನ್ ಅರೈಸ್ ಆಗ್ತೈತಿ. ಏನಪ್ಪಾ ಅಂತಂದ್ರೆ, ರಾಷ್ಟ್ರಪತಿ ಯಾವುದೇ ಸದನದ, ಸಂಸತ್ತಿನ ಯಾವುದೇ ಸದನದ ಸದಸ್ಯನಾಗಿರುವಂತಿಲ್ಲ ಅಂತೇಳಿ ಐತಿ. ಜೊತೆಗೆ ರಾಜ್ಯ ವಿಧಾನಸಭೆಗಳ ಸದಸ್ಯನಾಗಿರುವಂಗಿಲ್ಲ. ರಾಜ್ಯ ವಿಧಾನಸಭೆಗಳ ಸದಸ್ಯನಾಗಿರುವಂಗಿಲ್ಲ. ಈಗ ಒಬ್ರು MP ಇದಾರೆ. ಯಾರು? ಹುಬ್ಬಳ್ಳಿ ಧಾರವಾಡದ MP ಪ್ರಹ್ಲಾದ್ ಜೋಶಿ ಅವರು ಇದಾರೆ. ಪ್ರಹ್ಲಾದ್ ಜೋಶಿ ಇವರು ನಾಳೆ ರಾಷ್ಟ್ರಪತಿ ಎಲೆಕ್ಷನ್ಗೆ ನಿಂತು ಗೆದ್ದು ಬರ್ತಾರೆ. ಗೆದ್ದು ಬಂದ ತಕ್ಷಣ ಇವರು ರಾಷ್ಟ್ರಪತಿ ಕಚೇರಿಗೆ ಓತನ ತಗೊಳಂಗಿಲ್ಲ, ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಂಗಿಲ್ಲ. ಪ್ರಮಾಣ ವಚನ ಸ್ವೀಕಾರ ಮಾಡಿದ ದಿನದಿಂದ ಇವರ ಅಧಿಕಾರಾವಧಿ ಸ್ಟಾರ್ಟ್ ಆಕತಿ. ಪ್ರಮಾಣ ವಚನ ಸ್ವೀಕಾರ ಮಾಡಂಗಿಲ್ಲ. ಅವಾಗ ಏನಾಕತಿ ಕಂಡೀಷನು? ಗೆದ್ದರ ಬಂದರೆ ರಾಷ್ಟ್ರಪತಿ ಹುದ್ದೆಗೆ ಆಯ್ಕೆ ಆಗ್ಯಾರ ಅವ್ರು, ಇಲ್ಲ ಅನ್ನಂಗಿಲ್ಲ. ಆದ್ರೆ ರಾಷ್ಟ್ರಪತಿ ಪದವಿಯನ್ನು ಸ್ವೀಕಾರ ಮಾಡಕ್ಕೆ ಒಲ್ಲೆ ಅನ್ನಕತ್ತಾರ ಅವ್ರು. ನಾ MP ಆಗಿ ಮುಂದುವರಿತೀನಿ ಅಂತೇಳಿ ಹೈಪೋಥೆಟಿಕಲ್ ಕಂಡೀಷನ್ ಹೇಳ್ತೀನಿ, ನಾನು MP ಆಗಿ ಮುಂದುವರಿತೀನಿ ಅಂತ ಹೇಳ್ತಾರ ಅವರು. ಅವಾಗೇನು? ಎಲೆಕ್ಷನ್ ನಡೆದದ. ಹಿಂದಿನ ರಾಷ್ಟ್ರಪತಿ ಅಧಿಕಾರಾವಧಿ ಮುಗಿಯೋಕ್ಕಿಂತ ಮುಂಚೆ ಏನ್ ಮಾಡಬೇಕು? ಎಲೆಕ್ಷನ್ ನಡೆಸಿ ನೆಕ್ಸ್ಟ್ ಬರ್ತಕ್ಕಂಥ ರಾಷ್ಟ್ರಪತಿಯ ಹೆಸರನ್ನ ಉಲ್ಲೇಖಿಸಬೇಕು. ಜೊತೆಗೆ ಅವರು ಅವತ್ತೇ ಪ್ರಮಾಣ ವಚನ ಸ್ವೀಕಾರ ಮಾಡಿ ಕಚೇರಿಗೆ ಎಂಟ್ರಿ ಆಗಬೇಕು, ತಮ್ಮ ಅಧಿಕಾರವನ್ನು ಸ್ವೀಕರಿಸಬೇಕು ಅಂತೇಳಿ ಐತಿ. ಇವರು ಪ್ರಹ್ಲಾದ್ ಜೋಶಿ ಅವರು ಎಲ್ಲೆಲ್ಲಿ ಹೋಗಾಕ್ತಾ ಇರಲಿಲ್ಲ. ಏನಾಕೈತಿ ಅವಾಗ ಕಂಡೀಷನ್? ಏನಾಕೈತಿ? ಇವರು ಪ್ರಹ್ಲಾದ್ ಜೋಶಿ ಅವರು ಏನಾದ್ರು ರಾಷ್ಟ್ರಪತಿ ಕಚೇರಿಗೆ ಹೋದ್ರು ಅಂತಂದ್ರೆ ಇವ್ರ MP ಸ್ಥಾನ ವೇಕೇಟ್ ಆಕೈತಿ, ಖಾಲಿ ಆಕೈತಿ, ರಾಜೀನಾಮೆ ಕೊಟ್ಟಾರ ಅಂತ ಥಿಯರಿ ಆಫ್ ಅಸಂಪ್ಷನ್ ಬರ್ತೈತಿ. ಆದ್ರೆ ಈ ವ್ಯಕ್ತಿ ಯಾವ ರಾಷ್ಟ್ರಪತಿ ಆಫೀಸ್ಗೆ ಹೋಗಾಕ್ತಾ ಯಾರಿಲ್ಲ ಅಂದ ಬಳಿಕ ಏನ್ ಮಾಡೋದು? ಏನು ಸಿಚುವೇಶನ್ ಉದ್ಭವ ಆಕೈತಿ ಅಂತ. ಏನ್ ಸಿಚುವೇಶನ್ ಉದ್ಭವ ಆಕೈತಿ ಅಂತಂದ್ರೆ, ಒಂದೇದು ಕಂಡೀಷನ್ ಏನಪ್ಪಾ ಅಂತಂದ್ರೆ ಆರ್ಟಿಕಲ್ 53 ಹೇಳ್ತೈತಿ, ರಾಷ್ಟ್ರಪತಿ ಇರಲೇಬೇಕು. ರಾಷ್ಟ್ರಪತಿ ಇರಲೇಬೇಕು. ಈಗ ರಾಷ್ಟ್ರಪತಿಯನ್ನು ಆಯ್ಕೆ ಮಾಡಿದ್ರು. ರಾಷ್ಟ್ರಪತಿ ಈಸ್ ಅ ಸಿಂಬಾಲಿಕಲ್ ಇಂಡಿಕೇಶನ್ ಆಫ್ ದಿ ಕಂಟಿನ್ಯೂಟಿ ಅಂತೇಳಿ ಹೇಳಿದ್ವಿ. ಈಗ ಇವ್ರನ್ನ ಆಯ್ಕೆ ಮಾಡಿದ್ರು. ಆಯ್ಕೆ ಮಾಡಿದ ನಂತರ ಇವ್ರು ಹೋಗಾಕ ತಯಾರಿಲ್ಲ. ಏನ್ ಮಾಡೋದು ಅವಾಗ? ಅವಾಗ ಇವ್ರು ಹೋಗ್ಲಿಲ್ಲ ಅಂತಂದ್ರ ಇವ್ರ ರಾಷ್ಟ್ರಪತಿ ಹುದ್ದೆ ನಲ್ಲಿಪಾಯ ಆದಂಗ ಆಕೈತಿ. ನಲ್ಲಿಪಾಯ ಆಯ್ತು ಅಂತಂದ್ರೆ ಉಪರಾಷ್ಟ್ರಪತಿ ಕಮ್ಸ್ ಟು ಆಕ್ಟ್ ಆಸ್ ಅ ಪ್ರೆಸಿಡೆಂಟ್ ಅಂದಂಗ. ಅವಾಗ ಏನ್ ಮಾಡ್ತಾರ? ವೈಸ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಬಿಕಾಸ್ ಆಫ್ ವಾಟ್? ಆ ಹುದ್ದೆ ಖಾಲಿ ಇರಕ್ ಬರೋದಿಲ್ಲ. ರಾಷ್ಟ್ರಪತಿ ಪದವಿ ಖಾಲಿ ಇರಕ್ ಬರೋದಿಲ್ಲ. ಅವಾಗ ಇವ್ರು ನಿಂತು ಗೆದ್ದದ್ದು ವೇಸ್ಟ್. ವೈಸ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಡಿಸಿಷನ್ ಸಿಚುವೇಶನ್ ಅರೈಸಸ್. ಇದ PHಗಳಂತೆ ಕರಿತೀವಿ. ಎಕ್ಸಾಮ್ಗೆ ಬರವೇ ಇವೆ. ರಾಷ್ಟ್ರಪತಿ ಹುದ್ದೆ ಖಾಲಿ ಇರಬಾರ್ದು ಅಂತೇಳಿ ಒಂದೇ ಕಂಡೀಷನ್ ಅದು. ಖಾಲಿ ಇರಕ್ ಬರೋದಿಲ್ಲ. ಬೇರೆ ಯಾವ ಹುದ್ದೆ ಖಾಲಿ ಇದ್ರೂ ನಡೀತೈತಿ. ರಾಷ್ಟ್ರಪತಿ ಹುದ್ದೆ ಖಾಲಿ ಇರಕ್ ಬರೋದಿಲ್ಲ. ಬಿಕಾಸ್ ಆಫ್ ವಾಟ್? ಆಲ್ ದಿ ಎಕ್ಸಿಕ್ಯೂಟಿವ್ ಫಂಕ್ಷನ್ಸ್ ಆರ್ ಕ್ಯಾರಿ ಔಟ್ ಇನ್ ದಿ ನೇಮ್ ಆಫ್ ದಿ ಪ್ರೆಸಿಡೆಂಟ್. ಎಲ್ಲ ಹುದ್ದೆಗಳನ್ನ ಎಲ್ಲ ಕಾರ್ಯಾಂಗದ ಕಾರ್ಯಗಳನ್ನ ರಾಷ್ಟ್ರಪತಿ ಹೆಸರಿನಲ್ಲೇನೆ ಮಾಡ್ತಾರೆ. ಮತ್ತೆ ಆ ಹುದ್ದೆನ ಖಾಲಿ ಇತ್ತು ಅಂತಂದ್ರೆ ಯಾರ ಹೆಸರಲ್ಲೇ ಮಾಡೋದು?
ಹೌದಾ? ಅದಕ್ಕೆ ಖಾಲಿ ಇರಾಕ್ ಬರಂಗಿಲ್ಲ. ಈಗ ಆಯ್ಕೆಯಾದ ವ್ಯಕ್ತಿನೂ ಕೂಡ ನಾನು ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಂಗಿಲ್ಲಪ್ಪ ನಾವು ಅಲ್ಲೇ ಕೂತ್ ಬಿಡ್ತಾನ ಅವನ ಪ್ರಮಾಣ ವಚನ ಸ್ವೀಕಾರ ಮಾಡಂಗಿಲ್ಲ. ಏನ್ ಮಾಡೋದ್ರಿ ನನ್ನ ಅಂದಾಗ ದ ವೈಸ್ ಪ್ರೆಸಿಡೆಂಟ್ ಕಮ್ಸ್ ಟು ಆಕ್ಟ್ ಆಸ್ ಅ ಪ್ರೆಸಿಡೆಂಟ್. ಅವಾಗ ಇವ್ರು ಆಯ್ಕೆದವ್ರು ನೀವು ಹೋಗ್ರಿಪ್ಪ ಅಂತೇಳಿ ಮತ್ತೆ ವೈಸ್ ಪ್ರೆಸಿಡೆಂಟ್ 6 ತಿಂಗಳ ತನಕ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡ್ತಾರೆ. 6 ತಿಂಗಳ ಒಳಗಾಗಿ ಮತ್ತೆ ಎಲೆಕ್ಷನ್ ನಿಲ್ಲಿಸಿ ಎಲೆಕ್ಷನ್ ಮಾಡಿ ಮತ್ತೊಬ್ಬರನ್ನ ಪ್ರೆಸಿಡೆಂಟ್ ಆಗಿ ಆಯ್ಕೆ ಮಾಡ್ತಾರೆ. ಇದು ಕಂಡೀಷನ್ ಇರ್ತೈತಿ, ನೆನಪಲ್ಲಿರಲಿ. ಇದಿಷ್ಟು ಮಾಹಿತಿ ಆರ್ಟಿಕಲ್ 59 ಸಬ್ ಕ್ಲಾಸ್ 1, 2, 3, 4 ಬಗ್ಗೆ. ಇನ್ನೂ ಒಂದು ಕಂಡೀಷನ್ ಬರ್ತೈತಿ. ಏನಪ್ಪಾ ಅಂತಂದ್ರೆ ಒಂದು ವಿಶೇಷ ಗಮನ, ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸುವ ವ್ಯಕ್ತಿಗೆ ಏನಾದ್ರೂ ಎಜುಕೇಶನಲ್ ಕ್ವಾಲಿಫಿಕೇಶನ್ ಐತೆ ಅಂತ ಕೇಳ್ತಾರೆ. ಈಸ್ ದೇರ್ ಎನಿ ಎಜುಕೇಶನಲ್ ಕ್ವಾಲಿಫಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ದಿ ಪ್ರೆಸಿಡೆಂಟ್ ಅಂತೇಳಿ ಕ್ವಶನ್ ಕೇಳಿದ್ರು ಅಂತಂದ್ರೆ ದೇರ್ ಇಸ್ ನೋ ಎಜುಕೇಶನಲ್ ಕ್ವಾಲಿಫಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ದಿ ಪ್ರೆಸಿಡೆಂಟ್. ಯಾವುದೇ ಶೈಕ್ಷಣಿಕ ಅರ್ಹತೆಗಳ ಅವಶ್ಯಕತೆ ಇಲ್ಲ. ಹೆಬ್ಬಟ್ಟಿನ ವ್ಯಕ್ತಿನೂ ಕೂಡ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಬಹುದು. ದಿಸ್ ಈಸ್ ಅನ್ ಕಂಡೀಷನ್. ಆ ರೀತಿ ಆಗಿರ್ತಕ್ಕಂಥ ಯಾವುದೇ ಅರ್ಹತೆಗಳ ಅವಶ್ಯಕತೆ ಇಲ್ಲ. ಏನು, ಒಂದು MP ಆಗಿರಬಾರ್ದು, MLA ಆಗಿರಬಾರ್ದು, ಅಷ್ಟೇ ಕಂಡೀಷನ್. ಆಫೀಸ್ ಆಫ್ ಪ್ರಾಫಿಟ್ ಹುದ್ದೆಯನ್ನು ಹೊಂದಿರಬಾರ್ದು, 2ನೇ ಕಂಡೀಷನ್. ಬಿಟ್ರೆ ಯಾವುದೇ ಎಜುಕೇಶನಲ್ ಕಂಡೀಷನ್ ಇರಬಾರ್ದು. ಯಾವುದೇ ಎಜುಕೇಶನಲ್ ಕಂಡೀಷನ್ ಇಲ್ಲ. BA ಆಗಿರಬೇಕು, BSc ಆಗಿರಬೇಕು, ಏನು MA ಸ್ನಾತಕೋತ್ತರ ಪದವಿ ಪಡೆದಿರಬೇಕು, LLB ಮುಗಿದಿರಬೇಕು. ದೇರ್ ಇಸ್ ನೋ ಎಜುಕೇಶನಲ್ ಕಂಡೀಷನ್ ಫಾರ್ ದಿ ಪೋಸ್ಟ್ ಆಫ್ ದಿ ಪ್ರೆಸಿಡೆಂಟ್. ಈ ಎಜುಕೇಶನಲ್ ಕಂಡೀಷನ್ ಪ್ರೆಸಿಡೆಂಟ್ ಪೋಸ್ಟಿಗೆ ಅಟ್ಟಲ್ಲ, MLA MP ಪೋಸ್ಟ್ಗಳಿಗೂ ಇಲ್ಲ. MLA MP ಪೋಸ್ಟ್ಗಳಿಗೂ ಇಲ್ಲ. ಅವರು ಹೆಬ್ಬಟ್ಟಿನ ಮಂದಿನೂ ಕೂಡ ಎಲೆಕ್ಷನ್ಗೆ ನಿಲ್ಬೋದು. ಹೆಬ್ಬಟ್ಟಿನವರಿಗೆ ನಾವು ಐಡಿಯಾ ಇಲ್ಲ ಅಂತ ಹೇಳೋದಿಲ್ಲ. ಒಂದು ಯಕಶ್ಚಿತ ಪ್ಯೂನ್ ಪೋಸ್ಟಿಗೆ ನೀವು ಪ್ಯೂನ್ ತಗೋಬೇಕು ಅಂತಂದ್ರೆ ಸೆಕೆಂಡ್ PUC ಮುಗಿದಿರಬೇಕು ಅಂತ ಹೇಳ್ತೀರಿ. ಯಕಶ್ಚಿತ SDA ಮತ್ತು FDA ಪದವಿಗೆ ಡಿಗ್ರಿ ಮತ್ತು PUC ಕ್ವಾಲಿಫಿಕೇಶನ್ ಅನ್ನ ಕೇಳ್ತೀರಿ. ದಿಸ್ ಇಸ್ ಅನ್ ಪ್ರೈಮ್ ಪೋಸ್ಟ್ ಆಫ್ ದಿ ಇಂಡಿಯಾ. ಕಾನ್ಸ್ಟಿಟ್ಯೂಷನಲ್ ಹೆಡ್ ಆಗಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪದವಿಗಳ ಅವಶ್ಯಕತೆ ಇಲ್ಲ ಅಂತಂದ್ರೆ ದಟ್ ಇಸ್ ಅನ್ ಸಮಥಿಂಗ್ ಏನೋ ಗೊತ್ತಿಲ್ಲ. ಹಿಂಗ ಒಂದು ಸಿಚುವೇಶನ್ ಅರೈಸ್ ಮಾಡ್ರಿ. ಯಾವುದೋ ಒಬ್ಬ ಹೆಬ್ಬಟ್ಟಿನ ವ್ಯಕ್ತಿ ರಾಷ್ಟ್ರಪತಿ ಆಗಿರ್ತಾನೆ. ರಾಷ್ಟ್ರಪತಿ ಆದ ನಂತರ ಮತ್ತೊಂದು ರಾಷ್ಟ್ರದ ಜೊತೆಗೆ ಅವರು ಅಗ್ರಿಮೆಂಟು ಒಪ್ಪಂದಗಳನ್ನೇನೋ ಮಾಡ್ಕೋಬೇಕಾಗಿರುತ್ತೆ. ಆ ರಾಷ್ಟ್ರಪತಿಯರ ಸಹಿ ಮಾಡ್ತಿರ್ತಾನೆ. ಇವರು ತೊಂಬರ್ಲೆ ಇಂಕ್ ಪ್ಯಾಡ್ ತೊಂಬರ್ಲೆ ಅಂತೇಳಿ ಹೆಬ್ಬಟ್ಟು ಒತ್ತಿ ಹೆಬ್ಬಟ್ಟು ಒತ್ತುದು ಅಂತಂದ್ರೆ ಆ ಸಿಚುವೇಶನ್ ನಾವು ಊಹೆ ಮಾಡ್ಕೋರಿ ಹೆಂಗಿರ್ತೈತಿ ಅಂತೇಳಿ ನೋಡ್ರಿ. ಹೌದಲ್ಲ? ಅದಕ್ಕೆ ಈಗ ನಾವಾದ್ರೂ ಏನ್ ಮಾಡ್ಬೇಕು ಅಂತಂದ್ರೆ ಯಾರು ಕಲ್ತಿರ್ತಾರೋ ಅವ್ರಿಗೆ ಓಟ್ ಹಾಕೋದ್ರು ಒಳ್ಳೇದು. ಕಲಿಲಾರದ ವ್ಯಕ್ತಿಗಳಿಗೆ ಓಟ್ ಹಾಕಿ ಏನ್ ಮಾಡೋದು? ಇಲ್ಲ, ಅವರು ಒಳ್ಳೆ ಕೆಲಸ ಮಾಡೋದಿಲ್ಲ ಅಂತೇಳಿ ನಾವು ಹೇಳೋದಿಲ್ಲ. ಕಲಿಲಾರದ ವ್ಯಕ್ತಿಗಳೇನೆ ಒಳ್ಳೆ ಕೆಲಸ ಮಾಡ್ತಾರೆ. ಬಟ್ ಅವ್ರ ಹೆಸರಿನಲ್ಲಿ ನಡೀತಕ್ಕಂಥ ಅವ್ಯವಹಾರಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಬಿಕಾಸ್ ಆಫ್ ವಾಟ್? ಅವ್ರಿಗೆ ಅದು ಓದಕ್ಕೆ ಬರೋದಿಲ್ಲ. ಏನ್ ನಡೆದಿದೆ ಅಂತೇಳಿ ಗೊತ್ತೇ ಇಲ್ಲ ಅಂತಂದ್ರೆ ಆ ಮನುಷ್ಯ ಏನ್ ಮಾಡಬೇಕು? ಹೌದಲ್ಲ? ಈ ರೀತಿಯಾಗಿರ್ತಕ್ಕಂಥ ಎಜುಕೇಶನಲ್ ಕ್ವಾಲಿಫಿಕೇಶನ್ಸ್ ಯಾವುದು ಇಲ್ಲ ಯಾರ ಪದವಿಗೆ? ರಾಷ್ಟ್ರಪತಿ ಪದವಿಗೆ. ಮತ್ತು ಸುಪ್ರೀಂ ಕೋರ್ಟ್ ಆಗಾಕ ಕ್ವಾಲಿಫಿಕೇಶನ್ ಇದೆ. ಅದು ಯಾವ ಕ್ವಾಲಿಫಿಕೇಶನ್ ಅಂತ ಕೇಳಿದಾಗ ಅಲ್ಲಿ ಮುಂದೆ ಬರ್ತೈತಿ. ಸುಪ್ರೀಂ ಕೋರ್ಟ್ ಅನ್ನು ಡಿಸ್ಕಷನ್ ಮಾಡುವಾಗ ಹೇಳ್ತೀವಿ. ಇರಲಿ, ಇದಿಷ್ಟು ಮಾಹಿತಿ ಆರ್ಟಿಕಲ್ 59 ಬಗ್ಗೆ. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ರಿ, ಆಮೇಲೆ ವಿಡಿಯೋನ ಶೇರ್ ಮಾಡ್ರಿ, ಲೈಕ್ಸ್ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು.